HCN ನ್ಯೂಸ್ಗೆ ಸ್ವಾಗತ. ನಾನು ಪ್ರಿಯಾ. ಈಗ ಹೆಡ್ಲೈನ್ಸ್. 13 ವರ್ಷಗಳ ಹಿಂದೆ ಸ್ಥಗಿತವಾಗಿದ್ದ ಶಾಲೆಗೆ ಮರುಜೀವ. ಗ್ರಾಮಸ್ಥರ ಒತ್ತಾಸೆಯಿಂದ ಪ್ರಾರಂಭಗೊಂಡ ಸರ್ಕಾರಿ ಶಾಲೆ. ಶಾಲಾರಂಭಕ್ಕೆ ರಾಜನಹಳ್ಳಿ ಗ್ರಾಮದಲ್ಲಿ ಹಬ್ಬದ ಸಂಭ್ರಮ. ದುರಭ್ಯಾಸ ಬದಿಗಿಟ್ಟು ಒಳ್ಳೆ ಜೀವನ ಶೈಲಿ ರೂಪಿಸಿಕೊಳ್ಳಿ. ಹೃದಯ ಜಾಗೃತಿ ವಾಕಥಾನ್ ನಡಿಗೆಯಲ್ಲಿ ಡಿಸಿ ಕೆಎಸ್ ಲತಾಕುಮಾರಿ ಕರೆ. ಜುಲೈ 13ರಂದು ರೆಡ್ ಕ್ರಾಸ್ ಭವನದಲ್ಲಿ ಹೃದಯ ಸಂಬಂಧಿ ಉಚಿತ ತಪಾಸಣೆ. ನಮ್ಮ ಮೇಲಿನ ಕಾಂಗ್ರೆಸ್ ಸದಸ್ಯರ ಆರೋಪದಲ್ಲಿ ಹುರುಳಿಲ್ಲ. ಕ್ಷೇತ್ರದ ಅಭಿವೃದ್ಧಿ ಸಹಿಸದೆ ಕಾಂಗ್ರೆಸ್ ಮುಖಂಡರಿಂದ ಕ್ಷುಲ್ಲಕ ರಾಜಕೀಯ. ಚನ್ನರಾಯಪಟ್ಟಣ ಪುರಸಭೆ ಅಧ್ಯಕ್ಷ ಸಿಎನ್ ಮೋಹನ್ ಆರೋಪ. ಖಾಸಗಿ ಶಾಲೆಗಳ ಪೈಪೋಟಿಯಲ್ಲಿ 100 ವರ್ಷಗಳ ಇತಿಹಾಸವಿರುವ ಹಾಸನ ತಾಲೂಕಿನ ರಾಚನಹಳ್ಳಿ ಸರ್ಕಾರಿ ಶಾಲೆಯು ಕಳೆದ 13 ವರ್ಷಗಳ ಹಿಂದೆ ವಿವಿಧ ಕಾರಣಗಳಿಗೆ ಮುಚ್ಚಿ ಹೋಗಿದ್ದು, ಈಗ ಊರಿನ ಜನರೆಲ್ಲರೂ ಸೇರಿ ಮತ್ತೆ ಮರುಜೀವ ನೀಡಿ ಅದೇ ಶಾಲೆಗೆ ಮಕ್ಕಳನ್ನ ಸೇರಿಸಿ ಹಸಿರು ತೋರಣ ಕಟ್ಟಿ ಹಬ್ಬದ ರೀತಿ ಚಾಲನೆ ನೀಡಿದ್ದಾರೆ. ಹಾಸನ ತಾಲೂಕಿನ ಸಾಲಗಾಮೆ ರಸ್ತೆ ಗ್ಯಾರಳ್ಳಿ ಬಳಿ ಇರುವ ರಾಚನಹಳ್ಳಿ ಗ್ರಾಮದಲ್ಲಿ ಇರುವ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯು ಮುಚ್ಚಿ ಹೋಗಿ ಈಗ ಮಾಜಿ ಯೋಧ ಹನುಮಂತಪ್ಪ ಮತ್ತು ಗ್ರಾಮಸ್ಥರು ಶ್ರಮವಹಿಸಿ ಶಿಕ್ಷಣಾಧಿಕಾರಿ ಹಾಗೂ ಗ್ರಾಮಸ್ಥರ ನೆರವಿನಿಂದ ಸರ್ಕಾರಿ ಶಾಲೆ ಮತ್ತೆ ಆರಂಭ ಮಾಡಿರುವುದು ಗ್ರಾಮದಲ್ಲಿ ಸಂತಸದ ವಾತಾವರಣ ನಿರ್ಮಾಣವಾಗಿದೆ. ಒಂದು ರೀತಿ ಹಬ್ಬದಂತೆ ಮಾವಿನ ತೋರಣ, ಬಾಳೆಕಂದು ಕಟ್ಟಿ ಶಾಲೆ ಆವರಣವನ್ನು ಶೃಂಗರಿಸಿದ್ದಾರೆ. ಇದೇ ವೇಳೆ ಮಾಜಿ ಯೋಧ ಹನುಮಂತಪ್ಪ ಮಾಧ್ಯಮದೊಂದಿಗೆ ಮಾತನಾಡಿ, ಮಕ್ಕಳ ಕೊರತೆಯಿಂದಾಗಿ ಸರ್ಕಾರಿ ಶಾಲೆ ಬಂದ್ ಆಗಿತ್ತು. ಅದನ್ನು ಪುನರಾರಂಭ ಮಾಡಬೇಕೆಂದು ಗ್ರಾಮದಿಂದ ಬೇರೆಡೆಗೆ ಶಾಲೆಗೆ ಹೋಗುತ್ತಿದ್ದ ಮಕ್ಕಳನ್ನ ಕರೆತಂದು ನಮ್ಮ ಗ್ರಾಮದ ಸರ್ಕಾರಿ ಶಾಲೆಗೆ ಸೇರಿಸಲಾಗಿದೆ. ಇಷ್ಟು ವರ್ಷಗಳ ಕಾಲ ನಿಂತಿದ್ದ ಶಾಲೆ ಪುನರಾರಂಭವಾಗಿರೋದು ನಮ್ಮೂರಿನಲ್ಲಿ ಹಬ್ಬದ ವಾತಾವರಣ ನಿರ್ಮಾಣವಾಗಿದೆ ಎಂದರು. ಸರ್ಕಾರಿ ಶಾಲೆ ಉಳಿಸುವ ನಿಟ್ಟಿನಲ್ಲಿ ಕ್ಷೇತ್ರದ ಶಿಕ್ಷಣಾಧಿಕಾರಿ ಭೇಟಿ ಮಾಡಿದಾಗ ಸ್ಪಂದಿಸಿದ್ದಾರೆ. ಮುಚ್ಚಿರುವ ಎಲ್ಲಾ ಸರ್ಕಾರಿ ಶಾಲೆಗಳನ್ನ ನಮ್ಮಂತೆ ತೆರೆದು ಸರ್ಕಾರಿ ಶಾಲೆಗಳ ಉಳಿವಿಗೆ ಉತ್ತೇಜನ ಕೊಡಬೇಕೆಂದು ಮನವಿ ಮಾಡಿದರು. ಶಾಲೆ ಮುಚ್ಚಿದ ವೇಳೆ ಈ ಜಾಗದಲ್ಲಿ ಗಣೇಶ ಇಡೋದು, ಅಯ್ಯಪ್ಪ ಸ್ವಾಮಿ ಮಾಲೆ ಧರಿಸಿ ಭಜನೆ, ಎನ್ಸಿಸಿ ಕ್ಯಾಂಪ್, ಎನ್ಎಸ್ಎಸ್ ಶಿಬಿರ ಇತರೆ ಶುಭ ಕಾರ್ಯಗಳಿಗೆ ಉಪಯೋಗಿಸುತ್ತಿದ್ದೆವು. ಇದಕ್ಕೆಲ್ಲ ಕಡಿವಾಣ ಹಾಕಿ ಮುಂದೆ ಸರ್ಕಾರಿ ಶಾಲೆ ಉಳಿಯಲಿದೆ ಎಂದು ಹೇಳಿದರು. ತಾಲೂಕಿನ ಅಕ್ಷರ ದಾಸೋಹ ಸಹಾಯಕ ನಿರ್ದೇಶಕ ಮಂಜುನಾಯಕ್ ಮಾಧ್ಯಮದೊಂದಿಗೆ ಮಾತನಾಡಿ, ಮಕ್ಕಳ ಕೊರತೆಯಿಂದಾಗಿ ಈ ಶಾಲೆ ಮುಚ್ಚಲಾಗಿತ್ತು. ಈಗ ಗ್ರಾಮಸ್ಥರ, ಪೋಷಕರ ಹಾಗೂ ವಿದ್ಯಾರ್ಥಿಗಳ ಮನವಿ ಮೇರೆಗೆ ಶಾಲೆ ಪುನರಾರಂಭವಾಗಿದೆ. ಶಾಸಕರು ಕೂಡ ಅಗತ್ಯ ಕ್ರಮ ಕೈಗೊಳ್ಳಲು ಸೂಚನೆ ಕೊಟ್ಟಿದ್ರು. ಕ್ಷೇತ್ರದ ಶಿಕ್ಷಣಾಧಿಕಾರಿಗಳು ಕೂಡ ಗ್ರಾಮಕ್ಕೆ ಭೇಟಿ ನೀಡಿ ಗುರುವಾರದಿಂದಲೇ ಮಕ್ಕಳಿಗೆ ಪಾಠವನ್ನ ಶುರು ಮಾಡಲಾಗುವುದು. ಬಿಸಿಯೂಟ, ಕ್ಷೀರಭಾಗ್ಯ, ಪೂರಕ ಪೌಷ್ಟಿಕ ಆಹಾರ ಎಲ್ಲವನ್ನ ಕೂಡ ಕೊಡಲಾಗುವುದು. ಇನ್ನು 2 ದಿನಗಳಲ್ಲಿ ಸಮವಸ್ತ್ರ, ಪುಸ್ತಕ ಸೇರಿದಂತೆ ಪ್ರತಿಯೊಂದನ್ನು ಕೊಡಲಾಗುವುದು ಎಂದರು. ಈ ಊರಿನ ಗ್ರಾಮಸ್ಥರು, ಹಳೆ ವಿದ್ಯಾರ್ಥಿಗಳು ಹಾಗೂ ನಿವೃತ್ತ ನೌಕರರು ಎಲ್ಲರೂ ಸೇರಿ ಉತ್ತಮ ಕೆಲಸ ಮಾಡಿದ್ದು, ಇದೇ ರೀತಿ ಮುಚ್ಚಿ ಹೋಗಿರುವ ಶಾಲೆಯನ್ನ ತೆರೆಯಲು ಗ್ರಾಮಸ್ಥರು ಮುಂದಾದರೆ ಎಲ್ಲಾ ಶಾಲೆಯನ್ನ ತೆರೆಯಲು ಇಲಾಖೆಗಳಿಂದ ಎಲ್ಲಾ ಕಾರ್ಯಕ್ರಮವನ್ನು ಅನುಷ್ಠಾನಗೊಳಿಸಿ ಆ ಶಾಲೆಯನ್ನ ಬಲವರ್ಧನೆಗೊಳಿಸಲಾಗುವುದೆಂದು ಭರವಸೆ ನೀಡಿದರು. ಇದೇ ವೇಳೆ ರಾಚನಹಳ್ಳಿ ಗ್ರಾಮಸ್ಥರಾದ ಭರತ್, ಮಲ್ಲೇಗೌಡ, ಸಂತೋಷ್, ನಟರಾಜ್, ಪುಟ್ಟೇಗೌಡ, ಕೃಷ್ಣೇಗೌಡ, ಬೆಟ್ಟೇಗೌಡ, ರಾಜೀವ್ ಗೌಡ, ನಾರಾಯಣ್, ದೇವರಾಜೇಗೌಡ, ರಾಮಣ್ಣ, ಲೋಹಿತ್, ಕ್ಷೇತ್ರ ಶಿಕ್ಷಣಾಧಿಕಾರಿ ರಂಗನಾಥ್, ಬಿಆರ್ಎಸ್ ಲಿಲಿ ಡಯಾನಾ, ಬಿಆರ್ಸಿ ಮಲ್ಲೇಶ್, ದೈಹಿಕ ಶಿಕ್ಷಣಾಧಿಕಾರಿ ವೇದಣ್ಣ, ಸಿಆರ್ಪಿ ರತ್ನಮ್ಮ, ಕಿರಣ್ ಇತರರು ಉಪಸ್ಥಿತರಿದ್ದರು. HCN ನ್ಯೂಸ್ ಹಾಸನ್. ನಮ್ಮ ಗ್ರಾಮಸ್ಥರಿಗೂ ಆಗ ನಮ್ಮ ಯುವ ಜನತೆ ಏನಿದೆ ತುಂಬಾ ಸಹಾಯ ಮಾಡಿದ್ರು ನೆನೆಯಿಂದ. ಅಲ್ಲದೆ ನಮ್ಮ ಶಾಲೆ 2013, 8, 2012ರಲ್ಲಿ ಮಕ್ಕಳ ಕೊರತೆಯಿಂದಾಗಿ ಬಂದಾಗಿತ್ತು. ಇವತ್ತಿನ ದಿವಸ ನಾವು ಅದನ್ನ ಪುನರಾರಂಭ ಮಾಡಬೇಕು ಅಂತ ಹೇಳಿ ನಮ್ಮ ಶಾಲೆಯಲ್ಲಿ, ನಮ್ಮ ಊರಿನಲ್ಲಿ ಕಡಿಮೆ ಅಂದ್ರೆ 12 ಮಕ್ಕಳಿದ್ದಾರೆ. ಅವ್ರನ್ನೆಲ್ಲ ಬೇರೆ ಬೇರೆ ಕಡೆಗೆ ಹೋಗ್ತಿದ್ದವರೆಲ್ಲನೂ ತಂದು ಇಲ್ಲಿ ಸೇರಿಸಿದ್ದಾರೆ. ಎಲ್ಲರ ಅವರ ಅನುಮತಿ ಪತ್ರ ತಗೊಂಡು ನಮ್ಮ ಶಾಲೆಯಲ್ಲೇ ಅಡ್ಮಿಟ್. ಎಲ್ರಿಗೂ ನಮಸ್ಕಾರ. ಏನು ಮಕ್ಕಳ ಕೊರತೆಯಿಂದಾಗಿ ಶಾಲೆ ಮುಚ್ಚೋಗಿತ್ತು, ಅದನ್ನ ಈಗ ಗ್ರಾಮಸ್ಥರ ಮತ್ತೆ ಪೋಷಕರ ಹಾಗೂ ವಿದ್ಯಾರ್ಥಿಗಳ ಮನವಿ ಮೇರೆಗೆ ನಾವು ಈ ಶಾಲೆಯನ್ನ ಇವತ್ತು ಪುನರಾರಂಭ ಮಾಡ್ತಾ ಇದ್ದೇವೆ. ಇದಕ್ಕೆ ಮಾನ್ಯ ಶಾಸಕರು ಕೂಡ ಏನು ಎಲ್ಲ ಅಗತ್ಯ ಕ್ರಮಗಳನ್ನು ಕೈಗೊಳ್ಳಬೇಕು ಅಂತ ನಮಗೆ ಸೂಚನೆ ಕೊಟ್ಟಿದ್ರು. ಹಾಗೇನೆ ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಕೂಡ ಗ್ರಾಮಸ್ಥರೊಂದಿಗೆ ಒಂದು ಸಮನ್ವಯವನ್ನು ಸಾಧಿಸಿ ಇಲಾಖೆ ಎಲ್ಲ ಅನುಷ್ಠಾನ ಅಧಿಕಾರಿಗಳಲ್ಲಿ ಭೇಟಿ ಕೊಟ್ಟು 2 ದಿನಗಳಿಂದ ಪೂರ್ವ ಸಿದ್ಧತೆಯನ್ನು ನಾವು ಮಾಡಿದ್ದೀವಿ. ಇವತ್ತಿನಿಂದನೇ ನಾವು ಮಕ್ಕಳಿಗೆ ಪಾಠವನ್ನು ಕೂಡ ಶುರು ಮಾಡ್ತೀವಿ. ಹಾಗೆ ಬಿಸಿ ಊಟ ಇರ್ಬೋದು, ನಮ್ಮ ಕ್ಷೀರಭಾಗ್ಯ ಇರ್ಬೋದು, ಪೂರಕ ಪೌಷ್ಟಿಕಾಹಾರ ಇರ್ಬೋದು, ಎಲ್ಲವನ್ನು ಕೂಡ ಅವರಿಗೆ ಕೊಡ್ತೇವೆ. ಇನ್ನು 2-3 ದಿನದಲ್ಲೇ ಅವರಿಗೆ ಉಚಿತವಾಗಿ ಹೃದಯ ಸಂಬಂಧಿ ತಪಾಸಣೆ ಮತ್ತು ಅರಿವು ಕಾರ್ಯಕ್ರಮವು ಜುಲೈ 13ರಂದು ಭಾನುವಾರ ಬೆಳಗ್ಗೆ 9 ಗಂಟೆಗೆ ನಗರದ ಸಾಲ್ಗಾಮೆ ರಸ್ತೆ ಬಳಿ ಇರುವ ರೆಡ್ ಕ್ರಾಸ್ ಭವನದಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ಜನಪ್ರಿಯ ಆಸ್ಪತ್ರೆ ಚೇರ್ಮನ್ ಡಾ ಅಬ್ದುಲ್ ಬಶೀರ್ ತಿಳಿಸಿದರು. ಹಾಸನದಲ್ಲಿ ಮಾತನಾಡಿ, ಇತ್ತೀಚೆಗೆ ಹಾಸನ ಜಿಲ್ಲೆಯಲ್ಲಿ ಯುವ ಜನತೆಯು ಹೃದಯಾಘಾತದಿಂದ ಮರಣ ಹೊಂದುತ್ತಿರುವ ಹಿನ್ನೆಲೆ ಉಚಿತವಾಗಿ ಹೃದಯ ಸಂಬಂಧಿ ತಪಾಸಣೆ ಮತ್ತು ಅರಿವು ಕಾರ್ಯಕ್ರಮವನ್ನು ದಿನಾಂಕ 2025 ಜುಲೈ 13ರ ಭಾನುವಾರ ಬೆಳಗ್ಗೆ 9 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆವರೆಗೆ ರೆಡ್ ಕ್ರಾಸ್ ಭವನ, ಸಾಲಗಾಮೆ ರಸ್ತೆ, ಆಕಾಶವಾಣಿ ಹಿಂಭಾಗ, ಹಾಸನ ಇಲ್ಲಿ ಏರ್ಪಡಿಸಲಾಗಿದೆ. ಹೆಚ್ಚಿನ ಮಾಹಿತಿಗಾಗಿ, ಪೂರ್ವ ನೋಂದಣಿಗಾಗಿ ಮೊಬೈಲ್ ಸಂಖ್ಯೆ
8867059539ಕ್ಕೆ ಸಂಪರ್ಕಿಸಬಹುದಾಗಿದೆ ಎಂದರು. ಇತ್ತೀಚಿನ ದಿನಗಳಲ್ಲಿ ಜಿಲ್ಲೆಯಲ್ಲಿ ಹೃದಯಾಘಾತದಿಂದ ಸಾವನ್ನಪ್ಪುತ್ತಿರುವುದಕ್ಕೆ ಯಾರೂ ಆತಂಕ ಪಡುವ ಅಗತ್ಯವಿಲ್ಲ. ಎಲ್ಲ ಸಾವುಗಳು ಹೃದಯಾಘಾತದಿಂದಲೇ ಸಾವನ್ನಪ್ಪಿದ್ದಾರೆ ಎನ್ನುವುದಕ್ಕೆ ಪುರಾವೆ ಇಲ್ಲ. ಆದರೆ ನಾವೆಲ್ಲರೂ ಜಾಗೃತರಾಗಿದ್ದು ಮುಂಜಾಗ್ರತರಾಗಿ ಹೃದಯ ಸಂಬಂಧಿ ಪರೀಕ್ಷೆಯನ್ನ ಮಾಡಿಸಿಕೊಳ್ಳಬೇಕು. ಹೃದಯಾಘಾತದ ಮುನ್ಸೂಚನೆಗಳಾದ ಎದೆಯಲ್ಲಿ ನೋವು ಅಥವಾ ಅಸ್ವಸ್ಥತೆ, ಉಸಿರಾಟದ ತೊಂದರೆ, ವಾಕರಿಕೆ, ತಲೆ ತಿರುಗುವಿಕೆ, ಬೆವರುವುದು ಮತ್ತು ಆತಂಕ ಮುಂತಾದವುಗಳು. ಕೆಲವು ಸಂದರ್ಭಗಳಲ್ಲಿ ಎದೆ ನೋವು ಇಲ್ಲದೆ ಈ ಲಕ್ಷಣಗಳು ಕಾಣಿಸಿಕೊಳ್ಳಬಹುದು. ಇಂತಹ ಲಕ್ಷಣಗಳನ್ನು ನಿರ್ಲಕ್ಷಿಸದೆ ತಕ್ಷಣ ವೈದ್ಯರನ್ನ ಸಂಪರ್ಕಿಸಬೇಕು. ಪುರುಷರಿಗಿಂತ ಭಿನ್ನವಾಗಿ ಅನುಭವಿಸಬಹುದು. ಮಹಿಳೆಯರಲ್ಲಿ ಎದೆ ನೋವಿನ ಜೊತೆಗೆ ಬೆನ್ನು ನೋವು, ದವಡೆ ನೋವು ಅಥವಾ ವಾಕರಿಕೆ ಮತ್ತು ವಾಂತಿಯಂತಹ ಲಕ್ಷಣಗಳು ಕಾಣಿಸಿಕೊಳ್ಳಬಹುದು. ಯಾವುದೇ ಹೃದಯ ಸಂಬಂಧಿ ಸಮಸ್ಯೆಗಳ ಬಗ್ಗೆ ಕಾಳಜಿ ಇದ್ದರೆ ತಕ್ಷಣ ವೈದ್ಯರನ್ನ ಸಂಪರ್ಕಿಸಿ ಮತ್ತು ಸರಿಯಾದ ಚಿಕಿತ್ಸೆ ಪಡೆಯಿರಿ ಎಂದರು. ಪತ್ರಿಕಾಗೋಷ್ಠಿಯಲ್ಲಿ ಭಾರತೀಯ ರೆಡ್ ಕ್ರಾಸ್ ಜಿಲ್ಲಾ ಸಭಾಪತಿ ಎಚ್ಪಿ ಮೋಹನ್, ಭಾರತೀಯ ವೈದ್ಯಕೀಯ ಸಂಘದ ಅಧ್ಯಕ್ಷ ಡಾ ಶ್ರೀರಂಗ ಡಾಂಗೆ, ಡಾ ಮನೋಜ್ ಕುಮಾರ್, ವಕೀಲ ಯೋಗೇಶ್ ಇತರರು ಉಪಸ್ಥಿತರಿದ್ದರು. HCN ನ್ಯೂಸ್ ಹಾಸನ್. ಇವತ್ತು ನಾವು ಏನು ಈ ಪತ್ರಿಕಾಗೋಷ್ಠಿ ಕರೆದಿರೋ ಮುಖ್ಯ ಉದ್ದೇಶ ಏನಂದರೆ, ತಮಗೆಲ್ಲರಿಗೂ ಮತ್ತು ಗೊತ್ತಿದ್ದಂಗೆ ಇತ್ತೀಚೆಗೆ ಒಂದೂವರೆ ತಿಂಗಳಿಂದ ಏನು ಹಾರ್ಟ್ ಅಟ್ಯಾಕ್, ಹಾಸನದಲ್ಲಿ ಹಾರ್ಟ್ ಅಟ್ಯಾಕ್ ಅಂತ ಏನು ಒಂದು ನ್ಯೂಸ್ ಆಗಿಬಿಟ್ಟಿದೆ, ಇಡೀ ದೇಶಕ್ಕೆ ಒಂದು ನ್ಯೂಸ್ ಆಗಿಬಿಟ್ಟಿದೆ. ಇದರ ಬಗ್ಗೆ ಏನು ಒಂದು ಮಾಹಿತಿ ಕೊಡೋಣ. ಎರಡನೇದು, ಇದನ್ನು ಯಾವ ರೀತಿ ತಡೆಗಟ್ಟೋದು, ಜೊತೆಯಲ್ಲಿ ಅದಕ್ಕೋಸ್ಕರ ಒಂದು ಮಣಿಪಾಲ್ ಆಸ್ಪತ್ರೆ ಬೆಂಗಳೂರು ಇದರ ವತಿಯಿಂದ ಒಂದು ಉಚಿತ ಆರೋಗ್ಯ ತಪಾಸಣಾ ಶಿಬಿರ, ಅಂದರೆ ಮಣಿಪಾಲ್ ಆಸ್ಪತ್ರೆಯಿಂದ ಹೃದಯ ತಜ್ಞರು ಬಂದುಬಿಟ್ಟು ನಾಡಿದ್ದು ಭಾನುವಾರ ಅಂದರೆ 13ನೇ ತಾರೀಕು ಭಾನುವಾರ ಬೆಳಿಗ್ಗೆ 9 ಗಂಟೆಯಿಂದ 2 ಗಂಟೆವರೆಗೆ ನಮ್ಮ ಹಾಸನ ರೆಡ್ ಕ್ರಾಸ್ ಭವನ, ಏನು ನಮ್ಮ ಇಲ್ಲಿ ಸಾಲ್ಗಾಮೆ ರೋಡಲ್ಲಿರುವಂತಹ ಹಾಸನ ರೆಡ್ ಕ್ರಾಸ್ ಭವನದಲ್ಲಿ ಬೆಳಿಗ್ಗೆ 9ರಿಂದ ಮಧ್ಯಾಹ್ನ 2 ಗಂಟೆವರೆಗೆ ಉಚಿತ ಆರೋಗ್ಯ ತಪಾಸಣೆ. ಅದರಲ್ಲಿ ECG ಇರ್ಬೋದು, ರಕ್ತ ಪರೀಕ್ಷೆ ಇರ್ಬೋದು, ಅಂದರೆ ಹೃದಯಕ್ಕೆ ಸಂಬಂಧಪಟ್ಟಂತಹ ಏನೇ ಟೆಸ್ಟ್ಗಳು. ಹೃದಯಾಘಾತ ಆದಾಗ ಯೂಶಲಿ ಎದೆ ಭಾಗದಲ್ಲಿ ನೋವು ಬರೋದು, ಮತ್ತು ಕೆಲವರಿಗೆ ಗ್ಯಾಸ್ಟ್ರಿಕ್ ಅಂತೀವಿ, ಕಾಮನ್ ಆಗಿ ಎಲ್ಲರೂ ಬರ್ತಾರೆ ಗ್ಯಾಸ್ಟ್ರಿಕ್ ಆಗಿದೆ ಅಂತ, ಅದು ಒಂದು ಲಕ್ಷಣ ಇರ್ಬೋದು. ಉಸಿರಾಟದ ಸಮಸ್ಯೆ ಆಗ್ಬೋದು, ಕೈ ಕಾಲು ತಣ್ಣಗಿರ್ಬೋದು, ಆಮೇಲೆ ಉಸಿರಾಟದ ಸಮಸ್ಯೆ ಆಗಿ ಮತ್ತು ತುಂಬ ಆಯಾಸ ಆಗೋದು, ಅದು ಒಂದು ಲಕ್ಷಣ ಆಗಿರ್ಬೋದು. BP ಎಲ್ಲ ಕಡಿಮೆ ಆಯ್ತಂದರೆ ಅವರಿಗೆ ಮತ್ತದೇನೆ ಸುಸ್ತಾಗೋದು ಅಥವಾ ಆಯಾಸ ಆಗೋದು, ಉಪ್ಸ ಬರೋದು, ಈ ಥರದ್ದು ಸಿಂಪ್ಟಮ್ಸ್ ಬರ್ಬೋದು. ಈಗಿನ ಇದರಲ್ಲಿ ನಿನಗೆ BP ಏನಾದರೂ ಇದೆಯಾ ಅಂತಾನೆ, ಇಲ್ಲ ಸರ್ ಹೊಸದಾಗಿ ಆಸ್ಪತ್ರೆಗೆ ಬಂದಿದ್ದಾರಲ್ಲ ಆ್ಯಂಗ್ಸೈಟಿಗೆ ಬಂದೈತೆ. ಸುಮಾರು ಜನರು ಈ ಥರ ಹೇಳ್ತಾರೆ. ಸರಿ, ಆದ್ರೂ ಕೂಡ ಒಂದು ಸ್ವಲ್ಪ ನಿಮಿಷ ರೆಸ್ಟ್ ತೊಗೊಂಡು ಇನ್ನೊಂದು ಸಲ ಮಾಡು. ಒಂದೇ ಸಲ ಅನ್ನುವಂಥದ್ದು ಡಿಸಿಷನ್ ಅನ್ನುವಂಥದ್ದು ತೊಗೊಳ್ಳೋದು ಬೇಡ. 2-3 ಸಲ ಚೆಕಪ್ ಮಾಡಿಬಿಟ್ಟು ಪ್ರತಿ ಸಲನೂ ಕೂಡ ನಿನ್ನ ವಯಸ್ಸಿಗೆ 140-90ಗಿಂತ ಮೇಲೆ ಇದ್ದರೆ ಫಿಸಿಷಿಯನ್ನತ್ತಾಗಲಿ ಅಥವಾ ಕಾರ್ಡಿಯಾಲಜಿಸ್ಟ್ಗನ್ನು ತೋರಿಸಿ ಅನ್ನುವಂಥದ್ದು ನನ್ನ ಸಲಹೆ ಅನ್ನುವಂಥದ್ದು ನಾವು ಕೊಡ್ತೀವಿ. ಇದೇ ರೀತಿ ನಾವು ಆಪ್ರೇಷನ್ ಮಾಡುವಾಗಲೂ ಕೂಡ ಎಲ್ಲರಿಗೂ ರೊಟೀನ್ ಚೆಕಪ್ ಮಾಡಿದಾಗ ಸುಮಾರು ಜನರಿಗೆ ನಾವು ಇಂಡಿಯನ್ ರೆಡ್ ಕ್ರಾಸ್ನ ರೆಪ್ರೆಸೆಂಟ್ ಮಾಡ್ತಾ ಇರೋವಂಥದ್ದು. ವೈದ್ಯಕೀಯ ಸಲಹೆಗಳು ಮತ್ತು ಹೃದಯ ಸಂಬಂಧಿತ ಕಾಯಿಲೆಗಳು, ಹೃದಯಾಘಾತದ ಬಗ್ಗೆ ಈಗ ಡಾಕ್ಟರ್ ಬಶೀರ್ ಅವರು, ಡಾಕ್ಟರ್ ಮನೋಜ್ ರವರು, ಡಾಕ್ಟರ್ ಡಾಂಗೆ ಅವರು ಇವರು ತಿಳಿಸಿದ್ದಾರೆ. ನಾವು ಅವರ ಜೊತೆ ಈ ಒಂದು ಕಾರ್ಯಕ್ರಮವನ್ನು ಮಾಡೋದಕ್ಕೆ ಸಂಪೂರ್ಣ ಸಹಕಾರವನ್ನು ನಾವು ಮತ್ತು ರೋಟರಿ ಕ್ಲಬ್ನವರು ಸೇರಿ ಅವರಿಗೆ ಸಹಕಾರವನ್ನು ಕೊಡ್ತಾ ಇದ್ದೇವೆ. ಈಗಾಗಲೇ ಸ್ನೇಹಿತರೊಬ್ಬರು ಪ್ರಶ್ನೆ ಕೇಳಿದರು, ಈಗ ಭಾಳಷ್ಟು ಜನ ಬರ್ತಾ ಇದ್ದಾರೆ ಅಂಥೇಳಿ. ಈ ಖಾಸಗಿನಲ್ಲಿ ಎಲ್ಲ ಹೆಚ್ಚು ಕಡಿಮೆ ಅವರು ದುಡ್ಡು ಕೊಟ್ಟು ಈ ಉಚಿತ ಪರೀಕ್ಷೆಗಳನ್ನೆಲ್ಲ ಮಾಡಿಸ್ಕೋಬೇಕು ಅಂತ ಹೇಳಿ ಉಚಿತವಾಗಿ ಪರೀಕ್ಷೆ ಮಾಡಿಸ್ಕೊಳ್ಳೋಕ್ಕಾಗೋದಿಲ್ಲ ಅಂತ ತಿಳಿದು ಚನ್ನರಾಯಪಟ್ಟಣ ಪುರಸಭಾ ಸದಸ್ಯರಾದ ಪ್ರಕಾಶ್, ಸುಜಾತ, ಫರ್ಹಾ ಅವರು ನಮ್ಮ ಮೇಲೆ ಮಾಡಿರುವ ಆಪಾದನೆ ಸತ್ಯಕ್ಕೆ ದೂರವಾಗಿದ್ದು, ನಮ್ಮ ಮತ್ತು ಶಾಸಕರ ಹೆಸರು ಕೆಡಿಸಲು ಈ ರೀತಿಯಾಗಿ ಮಾಡಲಾಗಿದೆ ಎಂದು ಚನ್ನರಾಯಪಟ್ಟಣ ಪುರಸಭೆ ಅಧ್ಯಕ್ಷ CN ಮೋಹನ್ ಆರೋಪಿಸಿದರು. ಹಾಸನದಲ್ಲಿ ಮಾತನಾಡಿ, ಶ್ರವಣಬೆಳಗೊಳ ಶಾಸಕ ಬಾಲಕೃಷ್ಣ ಹಾಗೂ ಪುರಸಭಾ ಅಧ್ಯಕ್ಷ ಮೋಹನ್ ದುರ್ನಡತೆಯಿಂದ ಪುರಸಭೆಯಲ್ಲಿ ಸಂಸದರಿಗೆ ಅಪಮಾನವಾಗಿದೆ ಎಂದು ಹೇಳುವ ಪ್ರಕಾಶ್ ಘಟನೆ ನಡೆದ ದಿನ ಚನ್ನರಾಯಪಟ್ಟಣದಲ್ಲಿ ಇರಲಿಲ್ಲ ಎಂದು ಅವರೇ ಮಾಧ್ಯಮದವರ ಮುಂದೆ ಹೇಳಿರುತ್ತಾರೆ. ಆದರೂ ಘಟನೆ ಬಗ್ಗೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ್ದು ನೋಡಿದ್ರೆ ಅವರು ತಪ್ಪು ಮನಸ್ಥಿತಿಯಲ್ಲಿದ್ದಾರೆ ಎನ್ನುವುದು ತಿಳಿಯುತ್ತದೆ ಎಂದು ಹೇಳಿದರು. ಈತನ ಇನ್ನೊಂದು ಹೆಸರೇ ಅರ್ಜಿ ಪ್ರಕಾಶ್ ಎಂದು. ಪುರಸಭೆಯ 23 ವಾರ್ಡ್ಗಳಲ್ಲಿ ಅಭಿವೃದ್ಧಿ ಕೆಲಸ ನಡೆಯುತ್ತಿದ್ದು, ಶಾಸಕ ಬಾಲಕೃಷ್ಣ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಅನುದಾನ ತಂದು ಪಟ್ಟಣದ ಅಭಿವೃದ್ಧಿಗೆ, ನಗರಾಭಿವೃದ್ಧಿಗೆ ಶ್ರಮಿಸುತ್ತಿದ್ದು ವಾರ್ಡಿನ ಜನರ ಪ್ರಶಂಸೆಗೆ ಪಾತ್ರರಾಗಿದ್ದಾರೆ. ಇದರಿಂದ ಪುರಸಭೆ ಆಡಳಿತ ಪಕ್ಷಕ್ಕೆ ಹೆಸರು ಬರುತ್ತಿರುವುದಲ್ಲದೆ ಜನಮನ್ನಣೆ ದೊರೆಯುತ್ತಿದೆ. ಇದನ್ನು ಸಹಿಸದೆ ಹತಾಶೆಗೊಂಡು ಶಾಸಕರು ಹಾಗೂ ಪುರಸಭಾ ಅಧ್ಯಕ್ಷರ ಮೇಲೆ ಆರೋಪ ಮಾಡಿದ್ದಾರೆ ಎಂದರು.
ಚನ್ನರಾಯಪಟ್ಟಣ ಪುರಸಭಾ ಅಧ್ಯಕ್ಷ ಮೋಹನ್, ಉಪಾಧ್ಯಕ್ಷೆ ರಾಣಿಕೃಷ್ಣ, ಸ್ಥಾಯಿ ಸಮಿತಿ ಅಧ್ಯಕ್ಷ ಗಣೇಶ್, ಮುಖ್ಯಾಧಿಕಾರಿ ಯತೀಶ್ ಸೇರಿದಂತೆ ಎಲ್ಲ ಅಧಿಕಾರಿಗಳು, ಸಿಬ್ಬಂದಿ ವರ್ಗ ಸಂಸದ ಶ್ರೇಯಸ್ ಪಟೇಲ್ ಅವರನ್ನ ಪುರಸಭೆ ಮುಂಭಾಗದಲ್ಲಿ ಸನ್ಮಾನಿಸಿ ಪುರಸಭೆಗೆ ಆಹ್ವಾನಿಸಿ ಕರೆದುಕೊಂಡು ಬಂದಿದ್ದೇವೆ. ನಂತರ ಸಂಸದರು ಅಧ್ಯಕ್ಷರ ಕೊಠಡಿಗೆ ಆಗಮಿಸಿದ್ರು. ಈ ವೇಳೆ ಮಾತನಾಡಿ, ಇಲ್ಲೇ ಸಭೆ ಮಾಡೋಣ ಎಂದು ಸಂಸದರಿಗೆ ನಾನೇ ಹೇಳಿದೆ. ಇದಕ್ಕೆ ಅವರು ಒಪ್ಪಿಗೆ ಸೂಚಿಸಿದ್ರು. ಆದರೆ ಇವರ ಹಿಂದೆ ಬಂದಂತಹ ಕೆಲವು ಕಾಂಗ್ರೆಸ್ ಮುಖಂಡರು ಅಧ್ಯಕ್ಷರ ಕೊಠಡಿಯಲ್ಲಿ ಸಭೆ ಮಾಡೋದು ಬೇಡ, ಸಭಾಂಗಣದಲ್ಲಿ ಸಭೆ ಮಾಡಿ ನಾವು ಬರ್ತೇವೆ ಎಂದು ಹೇಳಿ ಸಭಾಂಗಣದ ಬೀಗ ಒಡೆದು ಒಳಪ್ರವೇಶ ಮಾಡಿದ್ರು. ಈ ವೇಳೆ ನಾನು ಸಂಸದರೊಂದಿಗೆ ಸಭಾಂಗಣಕ್ಕೆ ತೆರಳಿದಾಗ ನನ್ನ ಮೇಲೆ ಹಲ್ಲೆಗೆ ಮುಂದಾದಾಗ ಸಂಸದರು ಎಲ್ಲರನ್ನ ಸಮಾಧಾನ ಮಾಡಿ ಎಲ್ಲರೂ ಸಭೆಗೆ ಬರೋದು ಬೇಡ, ಅಧ್ಯಕ್ಷರು, ಉಪಾಧ್ಯಕ್ಷರು, ಸ್ಥಾಯಿ ಸಮಿತಿ ಅಧ್ಯಕ್ಷರು, ಅಧಿಕಾರಿಗಳು ಸೇರಿ ಸಭೆ ಮಾಡ್ತೇನೆ ಎಂದು ಎಲ್ಲರನ್ನ ಹೊರಗೆ ಕಳುಹಿಸಿದ್ರು. ಈ ವಿಚಾರವಾಗಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಡೋದಾಗಿ ಹೇಳಿದ್ರು. ಪತ್ರಿಕಾಗೋಷ್ಠಿಯಲ್ಲಿ ಪುರಸಭೆಯ ಅನಿಲ್, ಸದಸ್ಯ ಯೋಗೇಶ್, ಸ್ಥಾಯಿ ಸಮಿತಿ ಅಧ್ಯಕ್ಷ ಗಣೇಶ್, ಉಪಾಧ್ಯಕ್ಷೆ ಎಚ್ಸಿ ರಾಣಿಕೃಷ್ಣ, ಸದಸ್ಯ ಲಕ್ಷ್ಮಣ್, ರಾಮಕೃಷ್ಣ ಇತರರು ಉಪಸ್ಥಿತರಿದ್ದರು. HCN ನ್ಯೂಸ್ ಹಾಸನ್. ಪುರಸಭಾ ಆವರಣದಲ್ಲಿ 7/7/2025 ಮಧ್ಯಾಹ್ನ 3 ಗಂಟೆ ಸುಮಾರಿಗೆ ಲೋಕಸಭಾ ಸಂಸದರದ್ದು ಮೀಟಿಂಗ್ ಇರುತ್ತೆ. ಮುನ್ಸಿಪಲ್ ಆಫೀಸಲ್ಲಿ ಕಚೇರಿ ಆವರಣದಲ್ಲಿ ಮೀಟಿಂಗ್ ಅಂತ ಹೇಳಿರ್ತಾರೆ. ಅವರ ಬಂದ ಸಂದರ್ಭದಲ್ಲಿ ನಡೆದಂಥ ಗೊಂದಲ ತಮಗೆಲ್ಲ ಗೊತ್ತಿರೋ ಅಂಥದ್ದು. ಅವ್ರು ಬಂದಾಗ ಏನು ನಡೀತು ಅನ್ನೋ ವಿಚಾರನ ಸ್ಪಷ್ಟೀಕರಣ ಕೊಡೋದಕ್ಕೆ ಮತ್ತು ನಿನ್ನೆ ಕೆಲವು ಪುರಸಭಾ ಸದಸ್ಯರು ನಮ್ಮ ಮೇಲೆ ಮಾಡಿರೋಂಥ ಆರೋಪದ ಬಗ್ಗೆ ವಿವರಣೆ ಕೊಡೋದಕ್ಕೆ ಈ ಪ್ರೆಸ್ ಮೀಟ್ನ ನಾವು ಇಲ್ಲಿ ತಮ್ಮ ಗಮನಕ್ಕೆಲ್ಲ ತರಬೇಕು ಅನ್ನೋ ಉದ್ದೇಶದಲ್ಲಿ ನಾವು ಇವತ್ತು ಬಂದಿದ್ದೀವಿ. ಮೊದಲನೇದಾಗಿ MP ಅವರು ಬರ್ತಾರೆ ಮಧ್ಯಾಹ್ನ 3 ಗಂಟೆಗೆ. ಅವ್ರು ಬಂದಂಥ ಸಂದರ್ಭದಲ್ಲಿ ನಾನು, ನಮ್ಮ ಉಪಾಧ್ಯಕ್ಷರು ಮತ್ತು ಸ್ಥಾಯಿ ಸಮಿತಿ ಅಧ್ಯಕ್ಷರು 3 ಜನ ಇರ್ತೀವಿ. ನಾವು 3 ಜನ ಅವ್ರನ್ನ ಗಾರ್ಲ್ಯಾಂಡ್ ಮಾಡಿ ಅವ್ರಿಗೆ ಒಂದು ಪುಷ್ಪಗುಚ್ಛ ಹಾಕೋ ಮುಖಾಂತರ ನಾವು ಅವ್ರಿಗೆ ಸ್ವಾಗತ ಕೋರಿ, ಬನ್ನಿ ಇಲ್ಲಿ ನೀವು ಎಲ್ಲಿ ಮೀಟಿಂಗ್ ಮಾಡ್ತೀರಾ ಹೇಳಿ, ಅಧ್ಯಕ್ಷರು ಕೊಠಡಿಲಿ ಮಾಡಿದ್ರು ಓಕೆ, ಎಲ್ಲಿ ಬೇಕಾದರೂ ಮಾಡಿ ಅಂತ ನಾವು ಅವ್ರಿಗೆ ವಿಷಯ ತಿಳಿಸ್ತೀವಿ. ಅವರೇನು ಅಧ್ಯಕ್ಷರು ಕೊಠಡಿಲಿ ಮಾಡೋದಕ್ಕೆ ಒಪ್ಕೊಂಡಿರ್ತಾರೆ. ಇದ್ರ ಮಧ್ಯೆ HCN ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. Welcome to Jaya International Public School, located in a peaceful, pollution-free area near RTO B. Katehalli, Hassan. Our experienced teachers use innovative methods to make learning engaging, providing personalized attention to each student. Each day begins with meditation and yoga for physical and mental well-being. Our assemblies combined learning and fun through inspiration, presentation. We offer specialized classes in abacus, Vedic math and presentation for NEET and JEE. The robotic labs encourages innovative, while our modern labs and well-stocked library provide the best learning tools. Beyond academics, we offer hobby classes in dance, music, karate, art and drawing. Safety is ensured with CCTV cameras and GPS equipped transportation. Our routine includes sports to promote fitness and teamwork. Jaya International Public School fosters excellence and joy in learning. We also excited to announce opening of Unit 2 Jaya Techno School in the 2025-26 academic year at KSRTC Layout, Arsikere Road, Hassan, with digital classroom, high-tech lab and innovative learning method. Visit us today and enroll now. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ನಗರದ ಹೊಯ್ಸಳ ಸ್ಪೋರ್ಟ್ಸ್ ಅಕಾಡೆಮಿಯ ಆವರಣದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ICSE ಶಾಲೆಗಳಿಗೆ ನಡೆಯುವ CISEE ವಲಯ 8ರ ಕೇರಂ ಪಂದ್ಯಾವಳಿಗೆ ಚಾಲನೆ ನೀಡಲಾಯಿತು. ನಂತರ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ದ ಇಂಡಿಯನ್ ಪಬ್ಲಿಕ್ ಶಾಲೆ ಪ್ರಾಂಶುಪಾಲ ಡಾ ರುದ್ರಯ್ಯ ಹಿರೇಮಠ ಮಾತನಾಡಿ, ಸಿಐಎಸ್ಸಿಇ ವಲಯ 8ರ ಕೇರಂ ಪಂದ್ಯಾವಳಿಯನ್ನು ಹಾಸನದಲ್ಲಿ ನಗರದ ಸ್ಕಾಲರ್ಸ್ ಇಂಟರ್ನ್ಯಾಷನಲ್ ಶಾಲೆ ವತಿಯಿಂದ ಏರ್ಪಡಿಸಿದ್ದಾರೆ. ನಮ್ಮ ವಲಯ 8ರಲ್ಲಿ ಹಾಸನ, ತುಮಕೂರು, ಚಿಕ್ಕಮಗಳೂರು, ಶಿವಮೊಗ್ಗ 4 ಜಿಲ್ಲೆಗಳಿಂದ ಸ್ಪರ್ಧಾರ್ಥಿಗಳು ಬಂದಿದ್ದು, ಈಗ ವಲಯ ಕೇರಂ ನಡೆದು ನಂತರ ರಾಜ್ಯಮಟ್ಟಕ್ಕೆ ಹೋಗ್ತಾರೆ. ಇದಾದ ಮೇಲೆ ನ್ಯಾಷನಲ್ ಲೆವೆಲ್ಗೆ ಹೋಗ್ತಾರೆ. ನಂತರ SAFI, ಕೊನೆಗೆ ಖೇಲೋ ಇಂಡಿಯಾ,
ಒಲಿಂಪಿಕ್ ಸ್ಪರ್ಧೆಯಲ್ಲಿ ಭಾಗವಹಿಸಲು ಅವಕಾಶವಿರುತ್ತದೆ ಎಂದರು. ಒಳ್ಳೆಯ ಅವಕಾಶ ಮಕ್ಕಳಿಗಿದ್ದು ಐಸಿಎಸ್ಸಿ ಶಾಲೆಗಳಲ್ಲಿ ಕಲಿತಂತಹ ಮಕ್ಕಳಿಗೆ ಈ ಕ್ರೀಡೆಯಲ್ಲಿ ಅವಕಾಶವಿರುತ್ತದೆ. 4 ಜಿಲ್ಲೆಗಳಿಂದ ಟೀಂ ಭಾಗವಹಿಸಿದ್ದು ಅವರೆಲ್ಲರಿಗೂ ಶುಭಾಶಯಗಳನ್ನು ಕೋರ್ತೇನೆ ಎಂದು ಹೇಳಿದರು. ಕ್ರೀಡೆ ಎನ್ನುವುದು ಒಂದು ಹಬ್ಬವಾಗಿದ್ದು ಈ ಕ್ರೀಡೆಯಲ್ಲಿ ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಎನ್ನುವುದು ಮುಖ್ಯವಾಗುವುದಿಲ್ಲ. ಸೋತರು ಧೃತಿಗೆಡದೆ ಹೆಚ್ಚಿನ ತರಬೇತಿ ಪಡೆದು ಮುಂದೆ ಗೆಲುವಿನ ಮೆಟ್ಟಿಲನ್ನು ಹತ್ತಬಹುದೆಂದು ಹೇಳಿದರು. ಕಾರ್ಯಕ್ರಮದಲ್ಲಿ ಪೋದಾರ್ ಶಾಲೆಯ ಪ್ರಾಂಶುಪಾಲ ಜೋಶುವಾ, ಸ್ಕಾಲರ್ ಇಂಟರ್ನ್ಯಾಷನಲ್ ಸ್ಕೂಲ್ ಮುಖ್ಯಸ್ಥ ಡಾ ಎಚ್ಎನ್ ಚಂದ್ರಶೇಖರ್, ಮಮತಾ ಚಂದ್ರಶೇಖರ್ ಸೇರಿದಂತೆ ಇತರರು ಭಾಗವಹಿಸಿದರು. HCN ನ್ಯೂಸ್ ಹಾಸನ್. ಎಲ್ಲರಿಗೂ ನಮಸ್ಕಾರ. ಇವತ್ತು CISCE ಝೋನಲ್ ಕೆರಮ್ ಇವೆಂಟು ಹಾಸನ್ ಜಿಲ್ಲೆ ಸ್ಕಾಲರ್ಸ್ ಸ್ಕೂಲ್ನವರು ಆಯೋಜನೆ ಮಾಡಿದ್ದಾರೆ. ನಮ್ಮ ಝೋನ್ನಲ್ಲಿ ಟೋಟಲ್ 4 ಡಿಸ್ಟ್ರಿಕ್ಟಿಂದ ಬಂದಿರುತ್ತೆ: ಹಾಸನ್, ತುಮಕೂರು, ಚಿಕ್ಕಮಗಳೂರು ಆ್ಯಂಡ್ ಶಿವಮೊಗ್ಗ. ಇವತ್ತು ನಡೆಯುವಂಥ ಇವೆಂಟ್ನಲ್ಲಿ ಕೆರಮ್ ಟೂರ್ನಮೆಂಟ್ ಇರುತ್ತೆ. ಇದು ಮುಗಿದ ಮೇಲೆ ಝೋನ್ ಆದಮೇಲೆ ಸ್ಟೇಟ್ ಲೆವೆಲ್ಗೆ ಹೋಗ್ತಾರೆ. ಸ್ಟೇಟ್ ಲೆವೆಲ್ ಆದಮೇಲೆ ನ್ಯಾಷನಲ್ ಲೆವೆಲ್ಗೆ ಹೋಗ್ತಾರೆ. ನ್ಯಾಷನಲ್ ಆದಮೇಲೆ SCFI ಆದಮೇಲೆ ಖೇಲೋ ಇಂಡಿಯಾ ಆ್ಯಂಡ್ ಒಲಿಂಪಿಕ್ಸ್. ಒಳ್ಳೆಯ ಅವಕಾಶ ಇದೆ ಮಕ್ಕಳಿಗೆ. ಬಟ್ ಇಟ್ ಈಸ್ ಓನ್ಲಿ ಫಾರ್ ICSE ಶಾಲೆಯಲ್ಲಿ ಕಲಿತಂಥ ಮಕ್ಕಳಿಗೆ ಇಲ್ಲಿ ಪ್ರವೇಶ ಇರುತ್ತೆ. ಸುಮಾರು ಟೀಮ್ಸ್ ಎಲ್ಲ ಬಂದಿದ್ದಾವೆ. ಅವರಿಗೆಲ್ಲರಿಗೂ ನಾವು ಒಳ್ಳೆಯದಾಗಲಿ ಅಂತ ಹಾರೈಸ್ತಾ ಮೀಡಿಯಾದವರಿಗೂ ನಮ್ಮ ಧನ್ಯವಾದನ ಅರ್ಪಿಸ್ತಾ ಇದ್ದೇವೆ. ಅದೇ ರೀತಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದಂಥ ಸ್ಕಾಲರ್ ಸ್ಕೂಲ್ ಮತ್ತು ಅವ್ರ ಸ್ಟಾಫ್ಗೆ CISCE ಮತ್ತು ಕರ್ನಾಟಕ ಝೋನ್ ವತಿಯಿಂದ ಅವರಿಗೆ ನಾವು ಧನ್ಯವಾದಗಳನ್ನು ಅರ್ಪಿಸೋದು. ಹಾಸನ ಜಿಲ್ಲೆ ಬೇಲೂರು ತಾಲೂಕಿನ ಚಿನಾಯಕನಹಳ್ಳಿ ಗ್ರಾಮದಲ್ಲಿ ಉರುಳಿಗೆ ಬಿದ್ದು ಅಂದಾಜು 5 ರಿಂದ 6 ವರ್ಷದ ಚಿರತೆ ಸಾವನ್ನಪ್ಪಿರುವ ಘಟನೆ ನಡೆದಿದೆ. ಕಾಡು ಹಂದಿ ಬೇಟೆಗೆಂದು ತಂತಿಬೇಲಿಗೆ ಬೇಟೆಗಾರರು ಉರುಳಿ ಕಟ್ಟಿದ್ರು. ಗ್ರಾಮದ ಬಳಿ ಆಹಾರ ಅರಸಿ ಬಂದಿದ್ದ ಗಂಡು ಚಿರತೆ ಉರುಳಿಗೆ ಸಿಲುಕಿ ಸಾವನ್ನಪ್ಪಿದೆ. ಸ್ಥಳಕ್ಕೆ ಅರಣ್ಯ ಇಲಾಖೆ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು. HCN ನ್ಯೂಸ್ ಬೇಲೂರು. ಮೈಗೂಡಿಸಿಕೊಂಡಿರುವ ದುರಭ್ಯಾಸಗಳನ್ನು ಬದಿಗಿಟ್ಟು ಒಳ್ಳೆಯ ಜೀವನ ಶೈಲಿಯನ್ನ ಬೆಳೆಸಿಕೊಂಡಲ್ಲಿ ಸದೃಢ ಆರೋಗ್ಯ ನಿರ್ಮಾಣ ಸಾಧ್ಯ ಮತ್ತು ಪ್ರತಿನಿತ್ಯ ಕೆಲ ಸಮಯ ವಾಕ್ ಮಾಡೋದ್ರ ಮೂಲಕ ಹೃದಯವನ್ನ ಉತ್ತಮವಾಗಿಟ್ಟುಕೊಂಡು ಆರೋಗ್ಯವನ್ನ ಕಾಪಾಡಿಕೊಳ್ಳೋಣ ಎಂದು ಜಿಲ್ಲಾಧಿಕಾರಿ KS ಲತಾಕುಮಾರಿ ಕರೆ ನೀಡಿದರು. ಹಾಸನ ನಗರದ ಜಿಲ್ಲಾಧಿಕಾರಿ ಕಚೇರಿ ಆವರಣದಲ್ಲಿ ಹಾಸನ ನಗರದಲ್ಲಿ ಹೃದಯ ಸಂಬಂಧಿ ಕಾಯಿಲೆಗಳ ಬಗ್ಗೆ ಅರಿವು ಮೂಡಿಸುವ ಸಲುವಾಗಿ ಆಯೋಜಿಸಲಾಗಿದ್ದ ಕಾಲ್ನಡಿಗೆ ಜಾಥಾಕ್ಕೆ ಚಾಲನೆ ನೀಡಿ ನಂತರ ಮಾತನಾಡಿದ ಅವರು, ಆರೋಗ್ಯಕರ ಜೀವನಕ್ಕೆ ಅನುಸರಿಸಬೇಕಾದ ಜೀವನ ಕ್ರಮಗಳ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸುವ ಸಲುವಾಗಿ ಈ ಜಾಥಾ ಆಯೋಜಿಸಲಾಗಿದೆ. ಪ್ರತಿಯೊಬ್ಬರು ದುರಭ್ಯಾಸಗಳನ್ನು ಬದಿಗಿಟ್ಟು ಒಳ್ಳೆ ಜೀವನ ಶೈಲಿಯನ್ನು ಬೆಳೆಸಿಕೊಂಡಲ್ಲಿ ಸದೃಢ ಆರೋಗ್ಯ ನಿರ್ಮಾಣ ಸಾಧ್ಯ ಎಂದರು. ಹಾಸನ ಜಿಲ್ಲೆಯಲ್ಲಿ ಹೃದಯ ಸಂಬಂಧಿ ಕಾಯಿಲೆಗಳ ಬಗ್ಗೆ ಜನರಲ್ಲಿ ಆತಂಕ ಹೆಚ್ಚಾಗಿದೆ. ಈ ನಿಟ್ಟಿನಲ್ಲಿ ಅವರಿಗೆ ಈ ಮೂಲಕ ಧೈರ್ಯ ತುಂಬುವ ಕೆಲಸ ಮಾಡಲಾಗುತ್ತಿದೆ. ಹೃದಯ ಸಂಬಂಧಿ ಕಾಯಿಲೆಗಳ ಬಗ್ಗೆ ಭಯ ಬೇಡ, ಎಚ್ಚರ ಅಗತ್ಯ ಎಂದು ಕಿವಿಮಾತು ಹೇಳಿದ್ರು. ಈ ನಿಟ್ಟಿನಲ್ಲಿ ಪ್ರತಿಯೊಬ್ಬರೂ ಆರೋಗ್ಯಕರ ಜೀವನ ಪದ್ಧತಿ ರೂಢಿಸಿಕೊಂಡು ತಮ್ಮ ತಮ್ಮ ಆರೋಗ್ಯ ಕಾಪಾಡಿಕೊಳ್ಳಬೇಕೆಂದು ಸಲಹೆ ನೀಡಿದ್ರು. ಜಿಲ್ಲಾ ಉಸ್ತುವಾರಿ ಸಚಿವರಾದ KN ರಾಜಣ್ಣ ಅವರು ಈಗಾಗಲೇ ಸಭೆ ನಡೆಸಿ ಶಾಲಾ ಕಾಲೇಜು ಮಕ್ಕಳಿಗೆ ಪ್ರಾಥಮಿಕ ಹಂತದಲ್ಲಿ ಆರೋಗ್ಯ ತಪಾಸಣೆ ನಡೆಸಬೇಕೆಂದು ಸೂಚನೆ ನೀಡಿದ್ದಾರೆ. ಜೊತೆಗೆ ದುಶ್ಚಟಗಳ ಪರಿಣಾಮಗಳ ಬಗ್ಗೆ ಅವರಲ್ಲಿ ಅರಿವು ಮೂಡಿಸಿ ಆರೋಗ್ಯಕರ ಜೀವನ ಶೈಲಿಗೆ ಒತ್ತು ನೀಡಬೇಕೆಂದು ಸೂಚನೆ ನೀಡಿದ್ದಾರೆ. ಅವರ ಎಲ್ಲ ಸೂಚನೆಗಳನ್ನು ಕಾರ್ಯರೂಪಕ್ಕೆ ತರೋ ನಿಟ್ಟಿನಲ್ಲಿ ಇದು ಮೊದಲ ಹೆಜ್ಜೆಯಾಗಿದೆ ಎಂದರು. ಜಾಥಾ ಕಾರ್ಯಕ್ರಮದಲ್ಲಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮೊಹಮ್ಮದ್ ಸುಜೀತಾ, ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ BR ಪೂರ್ಣಿಮಾ, ತಹಸೀಲ್ದಾರ್ ಗೀತಾ, ಜಿಲ್ಲಾ ಆರೋಗ್ಯಾಧಿಕಾರಿ ಅನಿಲ್ ಕುಮಾರ್, ಡಾ ವಿಜಯ್, ವೈದ್ಯರಾದ ಡಾ ಅಬ್ದುಲ್ ಬಶೀರ್, ಡಾ ದಿನೇಶ್, ಲಯನ್ಸ್ ಕ್ಲಬ್ ಅಧ್ಯಕ್ಷ H ರಮೇಶ್, ಕಾರ್ಯದರ್ಶಿ C ಶಿವಸ್ವಾಮಿ, ರವಿಕುಮಾರ್ ಬಲ್ಲೇನಹಳ್ಳಿ, ಜಿಲ್ಲಾ ಸಂಪುಟ ಕಾರ್ಯದರ್ಶಿ HR ಚಂದ್ರೇಗೌಡ, ಮಾಜಿ ಅಧ್ಯಕ್ಷ HK ನಾಗೇಶ್, ಗಿರಿಗೌಡ, ಕಲಾವಿದ BT ಮಾನವ ಸೇರಿದಂತೆ ನೂರಾರು ಸಂಖ್ಯೆಯ ಸಂಘ ಸಂಸ್ಥೆಗಳ ಮುಖಂಡರು ಹಾಗೂ ವಿದ್ಯಾರ್ಥಿಗಳು ಭಾಗವಹಿಸಿದರು. HCN ನ್ಯೂಸ್ ಹಾಸನ್. ಜನತೆಗೆ ಇಂದಿನ ಒಂದು ಒಳ್ಳೆಯ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ನಮ್ಮ ಜಿಲ್ಲೆಯ ಪೊಲೀಸ್ ವರಿಷ್ಠಾಧಿಕಾರಿಗಳಾದಂತಹ ಸುಜಿತಾರವರೇ, ಜಿಲ್ಲಾ ಪಂಚಾಯತ್ COರಾದ ಆತ್ಮೀಯ ಗೆಳತಿ ಪೂರ್ಣಿಮಾ ಅವರೇ, ಮತ್ತು ನಮ್ಮ ಆರೋಗ್ಯ ಇಲಾಖೆಯ THOರಾದ ಅನಿಲ್ ಅವರವರೇ, ಮತ್ತು ಈ ಕಾರ್ಯಕ್ರಮವನ್ನು ಆಯೋಜಿಸಿರ್ತಕ್ಕಂಥ ಕರ್ನಾಟಕ ಸರ್ಕಾರಿ ವೈದ್ಯಾಧಿಕಾರಿಗಳ ಸಂಘ ಮತ್ತು ನಮ್ಮ ಎಲ್ಲ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಮತ್ತು ಪೊಲೀಸ್ ವರಿಷ್ಠಾಧಿಕಾರಿಗಳ ಜೊತೆಯಲ್ಲಿ ನಮ್ಮ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ವತಿಯಿಂದ ಒಂದು ಒಳ್ಳೆಯ ಕಾರ್ಯಕ್ರಮ ಹಾಸನ ಜನತೆಗಾಗಿ, ಹಾಸನ ಜಿಲ್ಲೆಗಾಗಿ. ಮುಖ್ಯವಾಗಿ ಈಗೆಲ್ಲ ನಾವೆಲ್ಲ ಕೇಳ್ತಾ ಇದ್ದೀವಿ ಹೃದಯ ಸಂಬಂಧಿ ವಿಷಯಗಳ ಬಗ್ಗೆ, ಸಾವುಗಳ ಬಗ್ಗೆ. ಆದರೆ ಎಲ್ಲೋ ಒಂದು ಕಡೆ ನಾವೆಲ್ಲ ನಮ್ಮ ಯುವ ಜನತೆಯಲ್ಲಿ ಒಂದು ಅರಿವು ಮೂಡಿಸಬೇಕಾಗಿದೆ ಆರೋಗ್ಯದ ಬಗ್ಗೆ, ಜೀವನ ಶೈಲಿಯ ಬಗ್ಗೆ ಮತ್ತು ಈ ಕೆಟ್ಟ ದುರಭ್ಯಾಸಗಳನ್ನು ಹೊರತುಪಡಿಸಿ ಬರೋ ಬಗ್ಗೆ. ಸೊ ಹಾಗಾಗಿ ಆ ನಿಟ್ಟಿನಲ್ಲಿ ಒಂದು ಸಣ್ಣ ಕಾರ್ಯಕ್ರಮ ಇವತ್ತು ಬೆಳ್ಳಂ ಬೆಳಗ್ಗೆ
ಎಲ್ಲರೂ ಬೇಗ ಹೇಳಲಿಕ್ಕೆ ಮಾಡಿದ್ದೇವೆ. ಎಲ್ಲರೂ ಹೇಳ್ತೀರಾ ಬೇಗ? ಎಷ್ಟು ಗಂಟೆಗೆ ಹೇಳ್ತೀರಾ? 5:30. ಎಸ್, 5 o'clock ಕ್ಲಬ್. ಅದಕ್ಕೆ ನಾವೆಲ್ಲ ಜಾಯಿನ್ ಆಗಬೇಕಲ್ಲ. HCI ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಬ್ರೇಕ್ನ ನಂತರ HCI ನ್ಯೂಸ್ಗೆ ಸ್ವಾಗತ. ವ್ಯಕ್ತಿ ಮೇಲಿನ ವೈಯಕ್ತಿಕ ದ್ವೇಷಕ್ಕೆ 10-15 ವರ್ಷದ ಮೆಣಸು ಬಳ್ಳಿಯನ್ನ ಅಪರಿಚಿತರು ಕಡಿದು ನಾಶಪಡಿಸಿರುವ ಘಟನೆ ಬೇಲೂರು ತಾಲೂಕು ಅರೇಹಳ್ಳಿ ಹೋಬಳಿಯ ಬೆಳ್ಳಾವರ ಗ್ರಾಮದಲ್ಲಿ ನಡೆದಿದೆ. ಅನುಘಟ ಪಂಚಾಯಿತಿ ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ದೀಪು ಮಂಜುನಾಥ್ ಎಂಬುವರ ಮನೆ ಬಳಿ ಇರುವ ಅಲ್ಪ ಜಮೀನಿನಲ್ಲಿ ಕಾಫಿ ತೋಟವಿದ್ದು ನಡುವೆ ಮೆಣಸು ಬಳ್ಳಿಯನ್ನ ವಿಸ್ತಾರವಾಗಿ ಬೆಳೆದಿದ್ರು. ಇವರ ಪತಿ ಮಂಜುನಾಥ್ ಗುರುವಾರ ಕಳೆ ತೆಗೆಯಲು ತೋಟಕ್ಕೆ ತೆರಳಿದ್ದ ವೇಳೆ ಮೆಣಸು ಬಳ್ಳಿ ಬಾಡಿ ಹೋಗಿರುವುದನ್ನು ಗಮನಿಸಿದ್ದಾರೆ. ಸಂದೇಹ ಬಂದು ಎಲ್ಲಾ ಬಳ್ಳಿಗಳನ್ನು ಪರಿಶೀಲಿಸಿದಾಗ ಬಳ್ಳಿಗಳ ಬುಡವನ್ನು ಕತ್ತರಿಸಿ ಕ್ರೌರ್ಯ ಮೆರೆದಿರುವುದು ಕಂಡುಬಂದಿದೆ. 20 ಅಡಿಗಳಿಗೂ ಎತ್ತರವಿರುವ ತೋಟದ ಬಹುಪಾಲು ಬಳ್ಳಿಗಳನ್ನು ಕತ್ತರಿಸಿರುವುದನ್ನು ಕಂಡು ಕುಟುಂಬಸ್ಥರು ಕಣ್ಣೀರು ಹಾಕಿದ್ದು, ಇದಕ್ಕೆ ಕಾರಣರಾದವರ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ. ಬೇಲೂರು ತಾಲೂಕು ಅರೇಹಳ್ಳಿ ಹೋಬಳಿಯ ಬೆಳ್ಳಾವರ ಗ್ರಾಮದ ದೀಪು ಮಂಜುನಾಥ್ ಎಂಬುವವರಿಗೆ ಸೇರಿದ ಮೆಣಸು ಬಳ್ಳಿಯನ್ನ ದ್ವೇಷದ ಹಿನ್ನೆಲೆ ಕಡಿದು ಕ್ರೌರ್ಯ ಮೆರೆದ ಘಟನೆ ನಡೆದಿದೆ. HCI ನ್ಯೂಸ್ ಬೇಲೂರು. ನಮ್ಮ ಸಂಸ್ಕೃತಿ ಹಾಗೂ ಸಮಾಜದಲ್ಲಿ ಗುರು ಪರಂಪರೆಗೆ ವಿಶೇಷ ಸ್ಥಾನಮಾನ ಇದೆ ಎಂದು ಪುಷ್ಪಗಿರಿ ಮಹಾಸಂಸ್ಥಾನ ಮಠದ ಶ್ರೀ ಶ್ರೀ ಪರಮಪೂಜ್ಯ ಸೋಮಶೇಖರ ಶಿವಾಚಾರ್ಯ ಮಹಾಸ್ವಾಮೀಜಿ ತಿಳಿಸಿದರು. ಹಳೇಬೀಡು ಸಮೀಪದ ಪುಷ್ಪಗಿರಿಯ ಆಡಿಟೋರಿಯಂನಲ್ಲಿ ಶುಕ್ರವಾರ ನಡೆದ ಗುರುಪೂರ್ಣಿಮೆ ಮತ್ತು ಗುರುವಂದನೆ ಕಾರ್ಯಕ್ರಮದಲ್ಲಿ ಮಠದ ಕಾರ್ಯದರ್ಶಿ ಗ್ರಾನೈಟ್ ರಾಜಶೇಖರ್ ಕುಟುಂಬದವರು ಸೋಮಶೇಖರ ಶಿವಾಚಾರ್ಯ ಸ್ವಾಮೀಜಿಯವರ 5ನೇ ವರ್ಷದ ಪಾದಪೂಜೆ ನೆರವೇರಿಸಿದರು. ಪುಷ್ಪಗಿರಿಯಲ್ಲಿ ಶುಕ್ರವಾರ ನಡೆದ ಗುರುಪೂರ್ಣಿಮೆ ಮತ್ತು ಗುರುವಂದನೆ ಸಂದರ್ಭ ಸೋಮಶೇಖರ ಶಿವಾಚಾರ್ಯ ಸ್ವಾಮೀಜಿ ಆಶೀರ್ವಚನ ನೀಡಿ, ಹಣ, ಆಸ್ತಿ, ಅಧಿಕಾರ ಶಾಶ್ವತವಾಗಿರೋದಿಲ್ಲ. ಪ್ರೀತಿ ವಿಶ್ವಾಸದಿಂದ ಏನನ್ನಾದರೂ ಸಾಧಿಸಬಹುದು. ಭಕ್ತರೇ ಮಠದ ಆಸ್ತಿ. ಭಕ್ತರ ಪ್ರೀತಿ, ವಿಶ್ವಾಸ ಹಾಗೂ ಸಾಮರಸ್ಯದಿಂದ ಬದುಕು ಸಾಗಿಸಿದರೆ ಮಠದ ಬೆಳವಣಿಗೆಯೊಂದಿಗೆ ಬದುಕು ಕೂಡ ಸುಂದರ ಎಂದರು. ಪ್ರತಿಯೊಬ್ಬರೂ ಸಂಸ್ಕಾರ ಪಡೆದು ಉತ್ತಮ ಜ್ಞಾನ ಪಡೆಯಲು ಗುರುಗಳ ಅಗತ್ಯವಿದೆ. ಜ್ಞಾನದಿಂದ ಜೀವನ ಸುಗಮವಾಗಿರುತ್ತದೆ. ಎಲ್ಲರಿಗೂ ಶಿಕ್ಷಣ ಕೊಡಿಸಲು ಪೂರ್ವ ಪ್ರಾಥಮಿಕ ಶಾಲೆಯಿಂದ ವೈದ್ಯಕೀಯ ಕಲಿಕೆಯವರೆಗೂ ಶಿಕ್ಷಣ ಕೊಡೋ ನಿಟ್ಟಿನಲ್ಲಿ ಹೆಜ್ಜೆ ಇಟ್ಟಿದ್ದೇವೆ ಎಂದರಲ್ಲದೆ, ಕೇವಲ ಶ್ರೀಮಠವು ಶಿಕ್ಷಣಕ್ಕೆ ಮಾತ್ರ ಮೀಸಲಾಗಿರದೆ ಗ್ರಾಮೀಣಾಭಿವೃದ್ಧಿ ಯೋಜನೆಯೊಂದಿಗೆ ಸಾವಿರಾರು ಮಹಿಳೆಯರಿಗೆ ಆರ್ಥಿಕ ಬಲವರ್ಧನೆ ಹಾಗೂ ಸ್ವ ಉದ್ಯೋಗಕ್ಕಾಗಿ ವಿಶೇಷ ಯೋಜನೆಗಳನ್ನು ಶ್ರೀಮಠ ರೂಪಿಸಿಕೊಂಡು ಬರುತ್ತಿದ್ದು, ಇಲ್ಲಿವರೆಗೂ 2,000ಕ್ಕೂ ಹೆಚ್ಚು ಸ್ವಸಹಾಯ ಸಂಘ ರಚಿಸಿ ಅವರ ಆರ್ಥಿಕ ಬೆಳವಣಿಗೆಗೆ ಮುಂದಾಗಿದೆ ಎಂದರು. ಶ್ರೀಮಠದ ಕಾರ್ಯದರ್ಶಿ ಹಾಗೂ ಸಮಾಜದ ಮುಖಂಡ ರಾಜಶೇಖರ್ ಮಾತನಾಡಿ, ಪ್ರತಿಯೊಬ್ಬರು ಗುರುವಿನ ಮಾರ್ಗದರ್ಶನದಲ್ಲಿ ಸಾಗಿದಾಗ ಮಾತ್ರ ಗುರಿ ಮುಟ್ಟಲು ಸಾಧ್ಯ. ಯಾವುದೇ ವೃತ್ತಿ ಸಮಾಜದಲ್ಲಿ ಮುಂದೆ ಬರಬೇಕಾದ್ರೆ ಒಂದು ಭಗವಂತನ ರೂಪದಲ್ಲಿ ಕಾಣದ ಕೈ ಇರುತ್ತದೆ. ಅದೇ ಗುರುಗಳ ಹಾಗೂ ಶರಣರ ಆಶೀರ್ವಾದ. ಇಂದಿನ ವೈಜ್ಞಾನಿಕ ಯುಗದಲ್ಲಿ ನಾವು ನಮ್ಮ ಸಂಸ್ಕೃತಿ, ಪರಂಪರೆ, ಆಚಾರ ವಿಚಾರಗಳನ್ನು ಮುಂದುವರೆಸುತ್ತಿರುವ ಕಾರಣ ದೇಶದಲ್ಲಿ ಸುಖ, ಶಾಂತಿ, ನೆಮ್ಮದಿ ಇರಲು ಕಾರಣವಾಗಿದೆ. ಪ್ರತಿಯೊಬ್ಬರ ಜೀವನಕ್ಕೆ ಗುರುವಿನ ಶ್ರೀರಕ್ಷೆ ಇದ್ದೇ ಇರುತ್ತದೆ ಎಂದರು. ತಹಸೀಲ್ದಾರ್ ಶ್ರೀಧರ್ ಕಂಕನವಾಡಿ ಮಾತನಾಡಿದರು. ಶರಣ ಸಂಸ್ಕೃತಿ ಚಿಂತಕ ಜಿವಿ ಮಂಜುನಾಥ್, ಜಾನಪದ ತಜ್ಞ ಶಂಭು ಬಳಿಗಾರ್ ಇಳಕಲ್ ಉಪನ್ಯಾಸ ನೀಡಿದರು. ಗ್ರಾನೈಟ್ ರಾಜಶೇಖರ್, ಪ್ರಭಾ ರಾಜಶೇಖರ್ ಕುಟುಂಬದಿಂದ ಸೋಮಶೇಖರ ಶಿವಾಚಾರ್ಯ ಸ್ವಾಮಿಗಳಿಗೆ ಬೆಳ್ಳಿ ಕಿರೀಟ, ಬೆಳ್ಳಿ ಗದೆ ನೀಡಿ ಪಾದಪೂಜೆ ನೆರವೇರಿಸಿದರು. ಈ ಸಂದರ್ಭದಲ್ಲಿ ಮಠದ ಆಡಳಿತಾಧಿಕಾರಿ ಚಿಟ್ಟಿಹಳ್ಳಿ ಕಿಟ್ಟಪ್ಪ, ಶರಣ ಸಾಹಿತ್ಯ ಪರಿಷತ್ ತಾಲೂಕು ಘಟಕದ ಅಧ್ಯಕ್ಷ ಹೆಬ್ಬಾಳು ಹಾಲಪ್ಪ, ವೀರಶೈವಲಿಂಗಾಯತ ಮಹಾಸಭಾ ತಾಲೂಕು ಘಟಕದ ಅಧ್ಯಕ್ಷ ಎಂಎಸ್ ಬಸವರಾಜ್, ಬೆಳೆಗಾರರ ಸಂಘದ ತಾಲೂಕು ಘಟಕದ ಅಧ್ಯಕ್ಷ ಅದ್ದೂರಿ ಕುಮಾರ್, ಆಕಾಶವಾಣಿ ಕೃಷಿ ರಂಗ ವಿಭಾಗ ಮುಖ್ಯಸ್ಥ ಅರ್ಕಲ್ಗೂಡು ಮಧುಸೂದನ್, ಸಂಸ್ಕೃತ ಉಪನ್ಯಾಸಕ ಲಕ್ಷ್ಮೀನಾರಾಯಣ್, ಸಾಹಿತ್ಯ ಪರಿಷತ್ ಪ್ರಧಾನ ಕಾರ್ಯದರ್ಶಿ ಬಿಬಿ ಶಿವರಾಜ್, ಯುವ ಘಟಕದ ಅಧ್ಯಕ್ಷ ಚೇತನ್ ಕುಮಾರ್, ಜಗದೀಶ್ ಸೇರಿದಂತೆ ಇನ್ನಿತರರು ಭಾಗವಹಿಸಿದ್ರು. HCI ನ್ಯೂಸ್ ಬೇಲೂರು. ಮುಂದಿನವರಿಗೆ ಅಣ್ಣ ನೀರಿಗೆ ಬಂದಾನ, ನೀರಿಗೆ ಅಂತ ಕೈ ಹಾಕಿದ್ರೆ ತಂಗಿ ಹೆಣನ ಬಂದೈತೆ ಅವ್ರ ಮನೆ ಹಬ್ಬ ಮಾಡಕ್. ತಂಗಿ ಹೆಣ ಹೆಗಲ್ ಮೇಲೆ ಹಾಕೊಂಡು ಓಡೋಡಿ ಬರ್ತಾನವ್ವ, ತಂಗಿ ಬಂದಾಳವ್ವ ಹಬ್ಬ ಮಾಡಕ್ಕವ್ವ. ಯಾವ ತಂಗಿ ಆ ಮನೆಯೊಳಗೆ ನಕ್ಕು ನಲಿಬೇಕಾಗಿತ್ತೋ ಆ ತಂಗಿ ಹೆಣ ಸಿಂಗಾರ ಮಾಡಿ ಗ್ವಾಡಿ ಕುಂದ್ರಿಸಿ ಗೋರಾಡಿ ಅಳಬೇಕಾದ ಪರಿಸ್ಥಿತಿ ಆತ. ನಾನು ಹೇಳೋದು ಎಲ್ಲ ಅಣ್ಣ ತಮ್ಮರು ಕೆಟ್ಟವರು ಅಂತಲ್ಲ, ಬಹಳ ಪ್ರೀತಿಯಿಂದ ನೋಡಿಕೊಳ್ತಾರೆ. ಅದಕ್ಕೆ ಹೆಣ್ಮಕ್ಳಂತವ ಹೆಣ್ಣು ಹಿಡಿಯಲು ಬೇಡ, ಹೆರವರಿಗೆ ಕೊಡಬೇಡ. ಸಿಂಹಾಸನದ ಅಧಿಕಾರ ಕೊಟ್ಟಂಥವ್ರು ಯಾರು ಅಲ್ಲ, ಭಕ್ತರ ಅಧಿಕಾರ ಕೊಟ್ಟಂಥದ್ದು. ಭಕ್ತರ ಪ್ರೀತಿನೇ ಹೊರಟೋದ ಮೇಲೆ ಸಿಂಹಾಸನ ಅಧಿಕಾರ ನಮಗೆ ಎಲ್ಲಿರುತ್ತೆ ಯೋಚನೆ ಮಾಡಿದರೆ ಒಂದ್ಸಲ. ನಿಮ್ಮ ಅದೃಷ್ಟ ನಮಗೆ ಶಕ್ತಿ ಯಾವುದು ಅಂದ್ರೆ ನೀವೇ. ಅದೃಷ್ಟ ಶಕ್ತಿ ಯಾವುದು? ನಾವು ಮೊನ್ನೆ ಅವಾಗಲೇ ಹೇಳ್ತಾ ಇದ್ದು ಕಾರ್ಯಕ್ರಮದಲ್ಲಿ, ನಾವು ಯಾರಿಗೆ ಕೃತಜ್ಞತೆ ಸಲ್ಲಿಸ್ಬೇಕು? ಸ್ವಾಮೀಜಿಯವರು ನಿಮ್ಮೆಲ್ಲ ಕಷ್ಟಗಳನ್ನು ಬಂದು ನಮ್ಮ ಹತ್ರ ಹೇಳ್ಕೊಳ್ತೀರಿ, ಕಾಲಿಗೆ ಬೀಳ್ತೀರಿ, ಪರಿಹಾರ ಮಾಡ್ರಿ ಅಂತ ಕೇಳ್ಕೊಳ್ತೀರಿ. ಅದನ್ನ ನಾವು ಯಾರ ಹತ್ರ ಕೇಳ್ಕೊಳ್ಬೇಕು? HCI ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್.
ಹಾಸನದಲ್ಲಿ 28 ವರ್ಷಗಳಿಂದ ಜನತೆಗೆ ಅತ್ಯುತ್ತಮವಾದ ವೈದ್ಯಕೀಯ ಸೇವೆಯನ್ನು ನೀಡುತ್ತಿರುವ ಹೇಮಾವತಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಹಾಸನ. ನಮ್ಮಲ್ಲಿ ದಿನದ 24 ಗಂಟೆಯೂ ಆಕ್ಸಿಡೆಂಟಲ್ ಇಂಜುರೀಸ್ ಮತ್ತು ಎಮರ್ಜೆನ್ಸಿ ಸರ್ವಿಸ್ಗಳನ್ನು ಹೊಂದಿದೆ. ಹೇಮಾವತಿ ಆಸ್ಪತ್ರೆಯ ಡಾಕ್ಟರ್ ನಿಖಿಲ್ ಆರ್ಭಟ್ ರವರು ಎಂಎಸ್ ಆರ್ಥೋಪೆಡಿಕ್ನಲ್ಲಿ ಚಿನ್ನದ ಪದಕ ಪಡೆದು ಸಿಂಗಾಪುರ್ ಜನರಲ್ ಹಾಸ್ಪಿಟಲ್ನಲ್ಲಿ ಫೆಲೋಶಿಪ್ ಇನ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿಯ ಪದವಿ ಪಡೆದು ಸೇವೆಯನ್ನ ಸಲ್ಲಿಸಿರುತ್ತಾರೆ. ನಮ್ಮಲ್ಲಿ ಆಂಬ್ಯುಲೆನ್ಸ್ ಸೇವೆಯೂ ಲಭ್ಯ. ಇನ್ನೇಕೆ ತಡ? ನೀವು ಯಾವುದೇ ಮೂಳೆ ಸಮಸ್ಯೆ ಹೊಂದಿದರೆ ಹಿಂದೆ ಭೇಟಿ ನೀಡಿ. ಹೇಮಾವತಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್, ಉತ್ತರ ಬಡಾವಣೆ, ಹಾಸನ. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ಕರ್ನಾಟಕ ರಾಜ್ಯದ ಅಲೆಮಾರಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷೆ ಜಿ ಪಲ್ಲವಿ ರಾಜೀನಾಮೆ ಪಡೆದು ಮತ್ತು ಅವರ ಆಪ್ತ ಕಾರ್ಯದರ್ಶಿ ಆನಂದ್ ಕುಮಾರ್ ಇವರನ್ನ ಸೇವೆಯಿಂದ ಅಮಾನತು ಮಾಡಬೇಕೆಂದು ಆಗ್ರಹಿಸಿ ಡಿಸಿ ಕಚೇರಿ ಆವರಣದಲ್ಲಿ ಅಖಿಲ ಕರ್ನಾಟಕ ಹಂದಿಜೋಗಿ ಸಂಘದಿಂದ ಪ್ರತಿಭಟಿಸಿ ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಸಿದರು. ಇದೇ ವೇಳೆ ಅಖಿಲ ಕರ್ನಾಟಕ ಹಂದಿ ಜೋಗಿ ಸಂಘದ ರಾಜ್ಯಾಧ್ಯಕ್ಷ ಆರ್ ರಾಜೇಂದ್ರ ಕುಮಾರ್ ಮತ್ತು ಜಿಲ್ಲಾಧ್ಯಕ್ಷ ಲಿಂಗರಾಜು ಮಾಧ್ಯಮದೊಂದಿಗೆ ಮಾತನಾಡಿ, ಬೆಂಗಳೂರಿನ ಸ್ವತಂತ್ರ ಉದ್ಯಾನವನದಲ್ಲಿ ಅಮರಣಾಂತ ಉಪವಾಸ ಸತ್ಯಾಗ್ರಹ ಮಾಡುವುದಾಗಿ ಆಗ್ರಹಿಸಿ ಡಿಸಿ ಕಚೇರಿ ಆವರಣದಲ್ಲಿ ಅಖಿಲ ಕರ್ನಾಟಕ ಹಂದಿ ಜೋಗಿ ಸಂಘದಿಂದ ಪ್ರತಿಭಟಿಸಿ ಜಿಲ್ಲಾಡಳಿತಕ್ಕೆ ಮನವಿಯನ್ನ ಸಲ್ಲಿಸಿದರು. ಅಖಿಲ ಕರ್ನಾಟಕ ಹಂದಿ ಜೋಗಿ ಸಂಘದ ರಾಜ್ಯಾಧ್ಯಕ್ಷ ಆರ್ ರಾಜೇಂದ್ರ ಕುಮಾರ್ ಮಾತನಾಡಿ, ಕಳೆದ ಒಂದು ವಾರದ ಹಿಂದೆ ಬೆಂಗಳೂರು ಗಾಂಧಿ ಭವನದ ಸಭಾಂಗಣದಲ್ಲಿ ಪರಿಶಿಷ್ಟ ಜಾತಿಯ 49 ಅಲೆಮಾರಿ ಸಮುದಾಯಗಳ ಮುಖಂಡರುಗಳ ಸಭೆ ನಡೆದಿದ್ದು, ಈ ಸಭೆಗೆ ಮಾಜಿ ಸಚಿವ ಎಚ್ ಆಂಜನೇಯರನ್ನ ಮುಖ್ಯ ಅತಿಥಿಯಾಗಿ ಆಹ್ವಾನಿಸಿದ್ದು, ಅವರ ನೇತೃತ್ವದಲ್ಲಿ ನಮ್ಮ 49 ಅಲೆಮಾರಿ ಸಮುದಾಯಗಳ ಕುಂದುಕೊರತೆ ಬಗ್ಗೆ ಚರ್ಚೆ ನಡೆಯುವ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯದ ಅಲೆಮಾರಿ ಅಭಿವೃದ್ಧಿ ನಿಗಮ ಅಧ್ಯಕ್ಷೆ ಜಿ ಪಲ್ಲವಿ ಮತ್ತು ಅವರ ಆಪ್ತ ಕಾರ್ಯದರ್ಶಿ ಆನಂದ್ ಕುಮಾರ್ ಅವರ ತಂಡದೊಂದಿಗೆ ಆಹ್ವಾನವಿಲ್ಲದಿದ್ದರೂ ಏಕಾಏಕಿ ಸಭೆಗೆ ನುಗ್ಗಿ ಗೊಂದಲವನ್ನ ಸೃಷ್ಟಿ ಮಾಡಿ ನಮ್ಮ ಅಲೆಮಾರಿ ಸಮುದಾಯಗಳ ಸುಮಾರು 7 ಜನ ಮುಖಂಡರ ಮೇಲೆ ಸುಳ್ಳು ಕೇಸ್ಗಳನ್ನು ದಾಖಲಿಸಿರುತ್ತಾರೆ ಎಂದರು. ಜಿಲ್ಲಾಧ್ಯಕ್ಷ ಲಿಂಗರಾಜ್ ಮಾತನಾಡಿ, ಇವರು ಅತಿ ಕೊನೆಯ ಸ್ತರದಲ್ಲಿರುವ ನಮ್ಮ 49 ಅಲೆಮಾರಿ ಸಮುದಾಯಗಳ ಮೇಲೆ ದಬ್ಬಾಳಿಕೆ ದೌರ್ಜನ್ಯ ಮಾಡುವ ಉದ್ದೇಶದಿಂದ ಮತ್ತು ಈ ಸಮುದಾಯಗಳಿಗೆ ದೊರಕಬೇಕಾದ ಸರ್ಕಾರಿ ಸೌಲಭ್ಯಗಳನ್ನು ಲಪಟಾಯಿಸುವ ದುರುದ್ದೇಶವನ್ನ ಹೊಂದಿರುತ್ತಾರೆ. ಹಾಗಾಗಿ ಈ 49 ಅಲೆಮಾರಿ ಸಮುದಾಯಗಳ ಮುಖಂಡರ ಮೇಲೆ ಸುಳ್ಳು ಕೇಸ್ ದಾಖಲಿಸಿ ದೌರ್ಜನ್ಯ ಎಸಗುತ್ತಿದ್ದಾರೆ ಎಂದು ದೂರಿದರು. ಪ್ರತಿಭಟನೆಯಲ್ಲಿ ಅಖಿಲ ಕರ್ನಾಟಕ ಹಂದಿಜೋಗಿ ಸಂಘದ ರಾಜ್ಯ ಉಪಾಧ್ಯಕ್ಷ ಎಂವಿ ಗೋವಿಂದರಾಜ್, ಜಿಲ್ಲಾಧ್ಯಕ್ಷ ಲಿಂಗರಾಜ್, ಸಿಜಿಎಂ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಹರೀಶ್ ಹುಳುವಾರೆ, ಕುಮಾರಸ್ವಾಮಿ, ಸೋಮಶೇಖರ್, ಸುರೇಶ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. HCN ನ್ಯೂಸ್ ಹಾಸನ್. ರಾಜೇಂದ್ರ ಕುಮಾರ್ ಪಲ್ಲವಿ ಮೇಲೆ ಖಂಡಿಸ್ತಾ ಇದ್ದೀವಿ. ಯಾಕೆ ಅಂದ್ರೆ 5/7/2007 2025 ದಿನ ಗಾಂಧಿ ಭವನದಲ್ಲಿ ಒಳ ಮೀಸಲಾತಿ ಬಗ್ಗೆ ಚರ್ಚೆ ನಡೀತಾ ಇತ್ತು. ಅವತ್ತು ಅಧ್ಯಕ್ಷತೆ ವಹಿಸ್ಕೊಂಡ್ರೆ ಎಚ್ ಆಂಜನೇಯ ಸ್ವಾಮಿ ಅವರಿದ್ರು. ಆ ದಿನ ಬಂದು ನಿಗಮದ ಅಧ್ಯಕ್ಷರಾದ ಪಲ್ಲವಿ ಅವರು ಏಕಾಏಕಿ ಬಂದು ನಮ್ಮ ಸಭೆಗೆ ಏಕಾಏಕಿ ಚಕಾರತ್ತು ಒತ್ತಿ ಅವರು ಧಮಕಿ ಮಾಡಿದ್ರು. ಈ ಕಾರಣದಿಂದ ಅವ್ರಿಗೆ ನಮ್ಮ ಅಲೆಮಾರಿ 49 ಸಮುದಾಯ ಮುಖಂಡರ ಮೇಲೆ FIR ಮಾಡಿದ್ದಾರೆ. ಈಗಾಗಲೇ ಮೇಡಮ್ ಅವರು ಅಧ್ಯಕ್ಷರಾಗಿ 49 ಸಮುದಾಯಗಳ ಮುಖಂಡರ ಮೇಲೆ ಅಲೆಮಾರಿ ಜಿಲ್ಲಾಧ್ಯಕ್ಷ ಆಗಿದ್ದೀನಿ. ನಮ್ಮ ಅಲೆಮಾರಿಗಳ 51 ಸಮುದಾಯಗಳ ಅಲೆಮಾರಿಗಳ ಒಂದು ಒಕ್ಕೂಟ ನಾವು ರಚನೆ ಮಾಡ್ಕೊಂಡಿದ್ದೀವಿ ಕರ್ನಾಟಕದಲ್ಲಿ. ಅದರಲ್ಲಿ ನಮ್ಮ ಅಲೆಮಾರಿಗಳ ಪರವಾಗಿ ಅಧ್ಯಕ್ಷರನ್ನಾಗಿ ನಮ್ಮ ಜಿ ಪಲ್ಲವಿ ಅಧ್ಯಕ್ಷರಾಗಿ ಸರ್ಕಾರ ಘೋಷಣೆ ಮಾಡಿರುತ್ತೆ. ಜಿ ಪಲ್ಲವಿ ನಮ್ಮ 49 ಸಮುದಾಯಗಳ ಕಷ್ಟ ಸುಖಗಳನ್ನು ಆಲಿಸದೆ ಮತ್ತು ಎರಡೇ ಸಮುದಾಯಕ್ಕೆ ಸೀಮಿತವಾಗಿ ಕೆಲಸ ಮಾಡ್ತಿರ್ತಾರೆ. ನಮ್ಮ ಅಲೆಮಾರಿ ಮುಖಂಡರು ಆಫೀಸಿಗೆ ಹೋದಾಗ ಅವರಿಗೆ ಒಂದು ಚೇರ್ ಕೊಡದಲೆ, ಒಂದು ಗೌರವ ಕೊಡದಲೆ ನಮ್ಮ ಸಮುದಾಯಗಳನ್ನ ಅಧ್ಯಕ್ಷರು ಕಡೆಗಣಿಸ್ತಾ ಬಂದಿರ್ತಾರೆ. ಆ ಉದ್ದೇಶದಿಂದ ನಮ್ಮ ಅಲೆಮಾರಿ ಸಮುದಾಯದವರು 1.5 ವರ್ಷದಿಂದಲೂ ಆ ಅಮ್ಮನ ಒಂದು ಕಾರ್ಯವೈಖರಿ ಬಗ್ಗೆ ಗಮನಿಸ್ತಾರೆ. ಕಳ್ಳೇರಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರಾಗಿ ಮಾಲೂರು ಗ್ರಾಮದ ಶ್ರೀಮತಿ ಕಮಲಮ್ಮ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಈ ಹಿಂದೆ ರಾಧಾ ಉಪನ್ಯಾಸಕರಾಗಿದ್ದು, ಅವರ ರಾಜೀನಾಮೆಯಿಂದ ತೆರವಾದ ಸ್ಥಾನಕ್ಕೆ ಕಮಲಮ್ಮ ಒಬ್ಬರೇ ನಾಮಪತ್ರ ಸಲ್ಲಿಸಿದ್ರಿಂದ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಎಂದು ಚುನಾವಣಾಧಿಕಾರಿ, ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾ ಅಧಿಕಾರಿ ವಸಂತಕುಮಾರ್ ತಿಳಿಸಿದರು. ಈ ವೇಳೆ ಮಾತನಾಡಿದ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಅಬ್ದುಲ್ ಹಕೀಂ, ನಮ್ಮ ಗ್ರಾಮ ಪಂಚಾಯಿತಿಯಲ್ಲಿ 13 ಜನರ ಸದಸ್ಯರ ಬಲ ಹೊಂದಿದ್ದು, ಇಲ್ಲಿ ಯಾವುದೇ ರೀತಿ ಗೊಂದಲಗಳಿಲ್ಲದೆ ಎಲ್ಲರಿಗೂ ಸಮಾನ ಅಧಿಕಾರ ಹಂಚಲಾಗಿದ್ದು, ಮುಂದಿನ ಅವಧಿಗೆ ನಮ್ಮ ಗ್ರಾಮ ಪಂಚಾಯಿತಿ ಹಿರಿಯರಾದ ಕಮಲಮ್ಮ ಅವರನ್ನ ಉಪಾಧ್ಯಕ್ಷರನ್ನಾಗಿ ಅವಿರೋಧವಾಗಿ ಆಯ್ಕೆ ಮಾಡಿದ್ದು, ಅವರ ಅಭಿವೃದ್ಧಿ ಕೆಲಸಗಳಿಗೆ ಎಲ್ಲರೂ ಸಹಕಾರ ನೀಡುತ್ತೇವೆ ಎಂದರು. ಉಪಾಧ್ಯಕ್ಷೆಯಾಗಿ ಆಯ್ಕೆಯಾದ ಕಮಲಮ್ಮ ಮಾತನಾಡಿ, ನನ್ನ ಮೇಲೆ ನಂಬಿಕೆ ಇಟ್ಟು ಆಯ್ಕೆ ಮಾಡಿದ್ದೀರಾ, ನಿಮ್ಮೆಲ್ಲರಿಗೂ ಚಿರಋಣಿಯಾಗಿದ್ದು ಗ್ರಾಮದ ಅಭಿವೃದ್ಧಿಗೆ ಶ್ರಮಿಸುತ್ತೇನೆ ಎಂದರು.
ಈ ವೇಳೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಮೀನಾಕ್ಷಿ, ಸಂದೀಪ್, ಶ್ರೀನಿವಾಸ್, ಧರ್ಮಯ್ಯ, ಶೋಭಾ, ಕಾಳಮ್ಮ ಹಾಗೂ ಮಹೇಶ್, ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷೆ ಪದ್ಮಾಕ್ಷಿ ಸತ್ಯನಾರಾಯಣ್, ಗ್ರಾಮ ಪಂಚಾಯಿತಿ ಪಿಡಿಒ ಕುಮಾರ್, ವಕೀಲರ ಸಂಘದ ಅಧ್ಯಕ್ಷ ಸಿಎಂ ಪೃಥ್ವಿ ಹಾಜರಿದ್ದರು. HCN ನ್ಯೂಸ್, ಬೇಲೂರು. ಇಂದು ನಮ್ಮ ಕಳ್ಳೇರಿ ಗ್ರಾಮ ಪಂಚಾಯತಿಯಲ್ಲಿ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರ ರಾಜೀನಾಮೆಯಿಂದ ತೆರವಾಗಿದ್ದಂಥ ಸ್ಥಾನಕ್ಕೆ ಒಂದು ಚುನಾವಣೆ ನಡೆದಿದ್ದು, ಚುನಾವಣಾಧಿಕಾರಿಯಾಗಿ ನಮ್ಮ ಬೇಲೂರು ತಾಲೂಕಿನ ತಾಲೂಕು ಪಂಚಾಯತಿಯ ಇಒ ಸಾಹೇಬರು ಒಂದು ಈ ಉಪಾಧ್ಯಕ್ಷರ ಚುನಾವಣೆಯನ್ನು ನಡೆಸಿಕೊಟ್ಟಿದ್ದಾರೆ. ಈಗ ಈ ಉಪಾಧ್ಯಕ್ಷರ ಚುನಾವಣೆಯಲ್ಲಿ ಮಾಲೂರು ಕ್ಷೇತ್ರದ ಸದಸ್ಯರು ಉಪಾಧ್ಯಕ್ಷರಾಗಿ ಸರ್ವಾನುಮತದ, ಯಾವುದೇ ಎಲೆಕ್ಷನ್ ಆಗಲಿಲ್ಲ, ಸರ್ವಾನುಮತದಿಂದ ಇಂದು ಆಯ್ಕೆಯಾಗಿದ್ದಾರೆ. ಕಮಲಮ್ಮ, ಶ್ರೀಮತಿ ಕಮಲಮ್ಮ ಅವರು, ಶ್ರೀಮತಿ ಶೋಭಾ, ಶ್ರೀಮತಿ ಶೋಭಾ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. 13 ವರ್ಷಗಳ ಹಿಂದೆ ಸ್ಥಗಿತವಾಗಿದ್ದ ಶಾಲೆಗೆ ಮರುಜೀವ. ಗ್ರಾಮಸ್ಥರ ಒತ್ತಾಸೆಯಿಂದ ಪ್ರಾರಂಭಗೊಂಡ ಸರ್ಕಾರಿ ಶಾಲೆ. ಶಾಲಾರಂಭಕ್ಕೆ ರಾಜನಹಳ್ಳಿ ಗ್ರಾಮದಲ್ಲಿ ಹಬ್ಬದ ಸಂಭ್ರಮ. ದುರಭ್ಯಾಸ ಬದಿಗಿಟ್ಟು ಒಳ್ಳೆ ಜೀವನ ಶೈಲಿ ರೂಪಿಸಿಕೊಳ್ಳಿ. ಹೃದಯ ಜಾಗೃತಿ ವಾಕಥಾನ್ ನಡಿಗೆಯಲ್ಲಿ ಡಿಸಿ ಕೆಎಸ್ ಲತಾಕುಮಾರಿ ಕರೆ. ಜುಲೈ 13ರಂದು ರೆಡ್ ಕ್ರಾಸ್ ಭವನದಲ್ಲಿ ಹೃದಯ ಸಂಬಂಧಿ ಉಚಿತ ತಪಾಸಣೆ. ನಮ್ಮ ಮೇಲಿನ ಕಾಂಗ್ರೆಸ್ ಸದಸ್ಯರ ಆರೋಪದಲ್ಲಿ ಹುರುಳಿಲ್ಲ. ಕ್ಷೇತ್ರದ ಅಭಿವೃದ್ಧಿ ಸಹಿಸದೆ ಕಾಂಗ್ರೆಸ್ ಮುಖಂಡರಿಂದ ಕ್ಷುಲ್ಲಕ ರಾಜಕೀಯ. ಚನ್ನರಾಯಪಟ್ಟಣ ಪುರಸಭೆ ಅಧ್ಯಕ್ಷ ಸಿಎನ್ ಮೋಹನ್ ಆರೋಪ. ಇಷ್ಟೊತ್ತು ನೀವು ನೋಡಿದ್ದು ಹಾಸನದ ಸುದ್ದಿ ಅಂದ್ರೆ HCN ನ್ಯೂಸ್.